ಇವಾಗ ನಿಮಗೆ ಈ ಬ್ಲೌಸ್ ಕಟಿಂಗ್ ಏನು ತೋರಿಸ್ತಾ ಇದ್ನಲ್ಲ, ವರ್ಕ್ ಬ್ಲೌಸ್ ಕಟಿಂಗು, ಇದನ್ನ ನೀಟಾಗಿ ನೀವು ಇವಾಗ ಕಟಿಂಗ್ ಇದು ಮೇನ್ ಲೈನಿಂಗ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅದು ಸ್ಟೋನ್ ಲೈನು ಅದು ವರ್ಕ್ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಸೊ ನೀವು ಈ ವಿಡಿಯೋ ನೋಡಿದವ್ರು ಯಾರ್ಯಾರಿದ್ರೆ ನೆಕ್ಸ್ಟ್ ವಿಡಿಯೋಗೆ ಕಂಪಲ್ಸರಿ ಮೇನ್ ಪೀಸ್ ಕಟಿಂಗ್ ಕೂಡ ನೋಡಬೇಕು. ಯಾಕಂದರೆ ಎರಡು ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗೋದು. ಒಂದು ಮಿಸ್ ಮಾಡ್ಕೋಬೇಡ್ರಿ ದಯವಿಟ್ಟು, ಯಾಕಂದರೆ ಮಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಇದಾದ್ಮೇಲೆ ಅದನ್ನು ನೋಡೋಕೆ ಪ್ರಯತ್ನ ಮಾಡಿ, ಸರಿನಾ? ಎಲ್ಲರಿಗೂ ನಮಸ್ಕಾರ. ಇವಾಗ ಈ ವಿಡಿಯೋದಲ್ಲಿ ಅಂದ್ರೆ ಕ್ಲಾಸ್ 3 ನಲ್ಲಿ ವರ್ಕ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಕೋಬೇಕು. ಈ ತರ ವರ್ಕ್ ಬ್ಲೌಸ್ ಬಂದ್ರೆ ನೋಡ್ರಿ, ಇದೆಲ್ಲ ಸ್ಟೋನ್ ವರ್ಕು, ಎಲ್ಲಾನು ಇದೆಲ್ಲ ಈ ತರ ವರ್ಕ್ ಬ್ಲೌಸ್ ಬಂದ್ರೆ ಕಟಿಂಗ್ ಯಾವ ತರ ಮಾಡ್ಬೇಕು, ಕಟಿಂಗ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟಿಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ತರ ಫುಲ್ ವರ್ಕ್ ಬಂದ್ರೆ ಯಾವ ತರ ಕಟಿಂಗ್ ಮಾಡ್ಕೋಬೇಕು. ಇದನ್ನ ಈ ತರ ಕೆಳಗಡೆ ನೋಡ್ರಿ, ಈ ತರ ಬೀಡ್ಸ್ ವರ್ಕ್, ಇದೆಲ್ಲಾನು ಕಟಿಂಗ್ ಬರೋದಿಲ್ಲ ಕೆಲವೊಂದ್ ಜನಗೆ. ಅಂದ್ರೆ ಈ ಕ್ಲಾಸ್ 3 ನಲ್ಲಿ ಈ ಬ್ಲೌಸ್ ಇವತ್ತು ಕಟಿಂಗ್ ನಿಮ್ಗೆ ತೋರಿಸ್ತೀನಿ, ಸರಿನಾ? ಇದು ಮೇನ್ ಪೀಸು. ಇವಾಗ ಇದು ಲೈನಿಂಗು, ಇದೇ ಕದ ಲೈನಿಂಗು. ಆಮೇಲೆ ಇದು ಮೆಜರ್ಮೆಂಟ್ ಬ್ಲೌಸ್. ಇದು ಮೆಜರ್ಮೆಂಟ್ ಸೈಜ್ಗೆ ಎಷ್ಟು ಸೈಜ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಚಾನಲ್ ನ ಹಂಗೆ ಲೈಕ್ ಮಾಡ್ರಿ. ಯಾರನ್ನ ಮಿಷಿನ್ ಕಲಿಯೋರು ಇದ್ರು, ಹೊಸದಾಗಿ ನಿಮ್ ರಿಲೇಷನ್ ಅಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಇದ್ರೆ ಶೇರ್ ಮಾಡ್ರಿ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಸರಿನಾ? ಇವಾಗ ಇದ್ರ ಸೈಜ್ ಬಂದ್ಬಿಟ್ಟು ಅಂದ್ರೆ ಈ ಸೈಜ್ ಒಂದೇ ಬರಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಸೈಜ್ ಇರ್ತವೆ. ಈ ಸೈಜ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಸೈಜ್ ಮೆಜರ್ಮೆಂಟ್ ಗೆ ಇವತ್ತು ಈ ಬ್ಲೌಸ್ ಕಟ್ ಮಾಡೋಣ ನಾವು. ವಿಡಿಯೋ ಹೆಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಹೊಸದಾಗಿ ಮಿಷಿನ್ ಕಲಿಯೋರಿದ್ರೆ ಈ ತರ ಸ್ಕೇಲು, ಈ ತರ ಒಂದು ಸ್ಕೇಲು, ಮತ್ತೆ ಈ ತರ ಒಂದು ಕರು ಸ್ಕೇಲು, ಇದು ಒಂದು, ಆಮೇಲೆ ಮೆಜರ್ಮೆಂಟ್ ಟೇಪು, ಆಮೇಲೆ ಮಾರ್ಕಿಂಗ್ ಚಾಕು, ಇಷ್ಟೊಂದು ಒಂದು ಸೀಸರ್, ಇಷ್ಟೊಂದು ನಿಮ್ಗೆ ಬೇಕೇ ಬೇಕು. ಇವೆಲ್ಲಾನು ಪಕ್ಕದಲ್ಲಿ ಇಟ್ಕೊಂಡೆ ಕಟಿಂಗ್ ಗೆ ಕೂತ್ಕೊಳ್ಳಿ. ಇನ್ನ ಸ್ವಲ್ಪ ನಿಮ್ಗೆ ಬರೆಯಕ ಬಂದ್ರೆ ನೀವು ಒಂದು ನೋಟ್ಸ್ ಕೂಡ ಇಟ್ಕೊಂಡು ನೋಟ್ಸ್ ಮೇಲೆ ಕೂಡ ಬರೆಯಕ ಪ್ರಯತ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಫುಲ್ ಡಿಟೇಲ್ ಆಗಿ ಬರಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ವಿಡಿಯೋ ಇಲ್ಲ ಅಂದ್ರೆ ಕೂಡ ನೀವು ಬರ್ಕೊಂಡಿರೋ ಪ್ರಕಾರನೇ ನೀವು ಮುಂದಕ್ಕೆ ಹೋಗಕ್ಕೆ ಅನುಕೂಲ ಇರುತ್ತೆ, ಸರಿನಾ? ಇವಾಗ ನಾನು ಈ ಪೀಸ್ ನ ಇವಾಗ ನೋಡ್ರಿ, ಓಪನ್ ಆಪೋಸಿಟ್ ಅಲ್ಲಿ ಈ ತರ, ಮತ್ತೆ ಕ್ಲೋಸ್ ನನ್ ಸೈಡ್. ಇವಾಗ ಈ ತರ ಸ್ಕೇಲೆ ಯಾಕೆ ಹೇಳಿನಂತಂದ್ರೆ, ಈ ತರ ಸ್ಕೇಲೆ ಯಾಕೆ ಹೇಳಿನಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಈ ತರ ಕರೆಕ್ಟ್ ಆಗಿ ಇಟ್ಕೊಂಡಾಗ ಕಾರ್ನರ್ ಕ್ರಾಸ್ ಆಗ್ಲಾರ್ದು ನೋಡ್ರಿ, ಈ ಮೂಲೆ ಕರೆಕ್ಟ್ ಸೆಟ್ ಮಾಡಿನ ಇಲ್ಲಿ ಕ್ರಾಸ್ ಇದೆ. ಈ ತರ ಕ್ರಾಸ್ ಇರ್ಲಾರ್ದಂಗ ನಿಮ್ಗೆ ಈ ಸ್ಕೇಲು ಯೂಸ್ ಆಗುತ್ತೆ. ಈ ತರ ಟೈಲರಿಂಗ್ ಹೊಸದಾಗಿ ಯಾರನ್ನ ಕಲೀರಿ ಅವ್ರಿಗೆಲ್ಲರೂ ಈ ತರ ಸ್ಕೇಲ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಇದು ಈ ಕ್ರಾಸ್ ನಾವು ನಾರ್ಮಲ್ ಸ್ಕೇಲ್ ಅಲ್ಲಿ ಇದು ಕ್ರಾಸ್ ನಮ್ಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರನೇ ಈ ತರ ಸ್ಕೇಲ್ ನ ನಾವು ಯೂಸ್ ಮಾಡ್ಬೇಕು. ಹೊಸದಾಗಿ ಯಾರಾದ್ರೂ ಕಲ್ತಿದ್ರೋ ಅವ್ರೆಲ್ಲರನು ಈ ಕಂಪಲ್ಸರಿ ಈ ಐಟಮ್ಸ್ ನ ನೀವು ಇಟ್ಕೊಳ್ಳೇಬೇಕು. ಟೇಪ್ ಅಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಇಂಚುಗಳು ಗೊತ್ತಾಗಲ್ಲ. ಈ ಟೇಪ್ ಟೋಟಲ್ ಲೆಂತ್ ಬಂದ್ಬಿಟ್ಟು ನಿಮ್ಗೆ 1.5 ಮೀಟರ್ ಇರುತ್ತೆ ಟೋಟಲ್ ಟೇಪ್. ಈ ಟೋಟಲ್ ಟೇಪು 1.5 ಮೀಟರು. ಇದು ಈ ಕಡೆ ನೋಡಿದ್ರೆ 1 ಇಂಚು, 2 ಇಂಚು, 3 ಇಂಚು, 4 ಇಂಚು. ಇದು ಒಂದು ಈ ತರ ನೋಡ್ರಿ, 1 ಪಾವ್ ಇಂಚು, ಇಲ್ಲಿ 2 ಗೀಟ್ ಇದೆಲ್ಲ 1 ಪಾವ್ ಇಂಚು. ಆಮೇಲೆ ಇಲ್ಲಿ ದೊಡ್ಡ ಗೀಟ ಇದೆಲ್ಲ 1.5, ಇದು 1.25 ಅಂದ್ರೆ ಪಾವ್ ಕಡಿಮೆ 2 ಇಂಚು, ಇದು 2 ಇಂಚು. ಇದು ಈ ತರ ನೀವು ಇಂಚಸ್ ಟೇಪ್ ಮೆಜರ್ಮೆಂಟ್ಸ್ ನೆನ್ಪಿಟ್ಕೋಬೇಕು. ಇದು ಈ ತರ ನೋಡಿದ್ರೆ ಸೆಂಟಿಮೀಟರ್ಸ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, ಈ ತರ ಸೆಂಟಿಮೀಟರ್ಸ್. ಈ ತರ ನೋಡಿದ್ರೆ ಇಂಚುಗಳು ಇರ್ತವೆ, ಗೊತ್ತಾಯ್ತಾ? ಈ ಟೇಪ್ ಮೆಜರ್ಮೆಂಟ್ ಕೂಡ ಹಂಗೆ ಗೊತ್ತಿಟ್ಕೋಬೇಕು. ಕರೆಕ್ಟ್ ಗ ಇದು ಅರ್ಧ ಇಂಚು, ಇಷ್ಟು ಮಾತ್ರ ಅರ್ಧ ಇಂಚು. ಇಲ್ಲಿ ಪಾವ್ ಇಂಚು ಅಂದ್ರೆ ಇದು 3 ಗೀಟೆ ಬರುತ್ತಲ್ಲ, 1 ಬಿಟ್ಟು 3 ಗೀಟೆಗೆ ಪಾವ್ ಇಂಚು. ಈ ತರ ಮೆಜರ್ಮೆಂಟ್ಸ್ ನೀವು ನೆನ್ಪಿಟ್ಕೋಬೇಕು, ಟೇಪ್ ಮೆಜರ್ಮೆಂಟ್ಸ್. ಇವಾಗ ನಾವು ಬ್ಲೌಸ್ ಲೆಂತ್ ತಗೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಇವಾಗ ಸ್ಟಿಚಿಂಗ್ ಮಾರ್ಕಿಂಗ್ 1 ಅರ್ಧ ಇಂಚ್ ಬಿಟ್ಕೊಂಡು ಇದು ಮಾರ್ಕಿಂಗ್ ಹಾಕ್ಬೇಕು. ಇದನ್ನ ನೀಟಾಗಿ ನೋಡ್ರಿ. ನೀವು ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಸ್ಪೀಡ್ ಇಟ್ಕೊಂಡು ನೋಡ್ರಿ, ಏನಾಗುತ್ತೆ ಅಂದ್ರೆ ವಿಡಿಯೋ ನಿಮ್ಗೆ ಗೊತ್ತಾಗಲ್ಲ. ನಿಧಾನವಾಗಿ ನೀಟಾಗಿ ನೋಡ್ಕೊಂಡು ಪಿನ್ ಟು ಪಿನ್ ನೀವು ಆತರ ನಾನು ಯಾವ ತರ ತೋರಿಸ್ತಾ ಇದೀನಿ ಅದೇ ತರ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಈಸಿగా ಬರ್ತದೆ. ಬ್ಲೌಸ್ ಕಟಿಂಗ್ ಎಂಬುದು ಈಸಿ ಬರುತ್ತೆ. ಇದರಲ್ಲಿ ಏನು ನಾನು ಫಾಸ್ಟ್ ಆಗಿ ನಿಮ್ಗೆ ತಿಳಿಸ್ತಾ ಇಲ್ಲ, ನಿಧಾನವಾಗಿ. ಇವಾಗ ನೋಡ್ರಿ, ಇಲ್ಲಿ ಸ್ಟಿಚಸ್ ಹಾಕಿದಲ್ಲಿ ಇದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಇದನ್ನ ಇಟ್ಕೊಂಡು ಇಲ್ಲಿ ಟೇಪ್ ಇದೆಯಲ್ಲ, ಇಲ್ಲಿಂದ ಈ ಮೆಜರ್ಮೆಂಟ್ ನಾವು ತಗೋಬೇಕು. ಎಷ್ಟಿದೆ ನನ್ಗ 13 ಇದೆ. 13 ನಾವ್ ಇಲ್ಲಿ ಮಾರ್ಕಿಂಗ್ ಬಿಟ್ಟಿದ್ವಲ್ಲ, ಮಾರ್ಜಿನ್ ಇಷ್ಟು ಒಂದ್ ಬಿಟ್ಟಿದ್ವಲ್ಲ, ಇದನ್ನ ಬಿಟ್ಕೊಂಡೆ ಇದನ್ನ ಬಿಡ್ಬೇಕು. ಇದನ್ನ ಬಿಟ್ಟೆ 13 ಒಂದ್ ಮಾರ್ಕಿಂಗ್ ಹಾಕೋಣ. 13 13.5 ಇದನ್ನ ಬರ್ಕೋಬೇಕು. ನೀವು ಒಂದು ನೋಟ್ ಬುಕ್ ತಗೊಂಡು ಅದ್ರಲ್ಲಿ ಬರ್ಕೊಳ್ಳಿ. ಇದು 13 ಹಾಕಿದ್ಮೇಲೆ ಇಲ್ಲಿ ಒಂದು ಮಾರ್ಕ್, ಈ ತರ
ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಳ್ಳಿ, ನೀಟಾಗಿ ಇದು ಇಟ್ಕೊಂಡು ಕ್ರಾಸ್ ಆಗಲಾರ್ದಂಗ. ನಿಮ್ಗೆ ಕ್ರಾಸ್ ಬರಲ್ಲ, ಅದಕ್ಕೆ ನಾನು ಇದು ಹೇಳ್ತಾ ಇರೋದು. ಈ ಸ್ಕೇಲ್ ಅದಕ್ಕೆ ಯೂಸ್ ಮಾಡಿದ್ರೆ ಅಂತ ಹೇಳ್ತಾ ಇರೋದು. ಆಮೇಲೆ ಈ ತರ ಎಕ್ಸ್ಟ್ರಾ, ಯಾಕಂದ್ರೆ ಸ್ಟಿಚಿಂಗು ಇಲ್ಲಿ ಸ್ಟಿಚಿಂಗ್ ಬಿಟ್ಟಿದ್ವಿ, ಇಲ್ಲಿ ಸ್ಟಿಚಿಂಗ್ ಬಿಟ್ಟಿದ್ವಿ, ಮಿಡಿಲ್ ಅಲ್ಲಿ 13ವರೆ ನಮ್ಗೆ ಕರೆಕ್ಟ್ ಆಗಿದೆ. ಓಕೆನಾ? ಇದು ನೋಡ್ರಿ, ಇಲ್ಲಿ ಹಿಡ್ಕೊಂಡು ಇದು ಉಕ್ಸದ ಪಟ್ಟೆ, ಇದು ಉಕ್ಸ್ ಪಟ್ಟಿ, ಇಲ್ಲಿಂದ ಮಾರ್ಜಿನ್ ಇಟ್ಕೊಂಡು ನೀಟಾಗಿ, ಮಾರ್ಜಿನ್ ಅಲ್ಲ ಸಾರಿ, ಇದು ಮೆಜರ್ಮೆಂಟ್. ಇದನ್ನ ಎಷ್ಟಿದೆಯೋ ಇದು ಕರೆಕ್ಟ್ ಆಗಿ ತಗೋಬೇಕು. ಉಕ್ಸ್ ಇರೋ ಕಡೆ ಕರೆಕ್ಟ್ ಆಗಿ ತಗೋಬೇಕು. ಇದು ಉಕ್ಸು ಕಾಜುಗಳು ಆಗ್ತಿವಲ್ಲ, ಇದನ್ನ ಬಿಡಬೇಕು. ಇವಾಗ ಇದು ಎಷ್ಟಿದೆ ನನ್ಗೆ? 28. ಓಕೆನಾ? 28ದಲ್ಲಿ 4ನೇ ಭಾಗ, 28ದಲ್ಲಿ ಅರ್ಧ 14, 14ದಲ್ಲಿ ಅರ್ಧ 7. ಈ ತರ ಅರ್ಧ ಮಾಡ್ಕೋಬೇಕು ನೀವು. ಈ ತರ 7 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಮತ್ತೆ 1 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿ. ಈ ತರ ಇಲ್ಲೊಂದು ಮಾರ್ಕಿಂಗ್ ಹಾಕ್ತೀರಾ, ಇಲ್ಲೊಂದು ಮಾರ್ಕಿಂಗ್ ಹಾಕ್ತೀರಾ, 1 ಇಂಚಿಗೆ ಎಕ್ಸ್ಟ್ರಾ. ಈ ತರ ಡಾಟ್ ಇಟ್ಕೊಂತೀವಲ್ಲ, ಈ 1 ಇಂಚು ಹಿಂಗ್ ಡಾಟ್ಗೆ ಬರುತ್ತೆ. ಅದು ಪರ್ಪಸ್ ಇದು ಬಿಡ್ತಾ ಇರೋದು. ಓಕೆನಾ? ಇವಾಗ ಮತ್ತೆ ಇದೆಯಲ್ಲ, ಈ ಹಾರ್ಮೋಲ್ ಡೌನ್ಗೆ ಇದನ್ನ ತಗೊಂಡು, ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಧಾನ ನೋಡ್ಕೊಳ್ಳಿ. ಇದೆಷ್ಟಿದೆ ಒಂದ್ ವೇಳೆ ನಿಮ್ಗೆ ಇದು ಗೊತ್ತಾಗಿಲ್ಲಪ್ಪ ಅಂದ್ರೆ ಒಂದ್ಸಲ ಟೇಪ್ ತಗೊಂಡ್ ನೋಡ್ಕೊಳ್ಳಿ. ಎಷ್ಟಿದೆ ಇದು? 8ವರೆ ಇದೆ. 8ವರೆಗೆ ಇಲ್ಲಿ 9ವರೆ ಹಾಕಿ, ಅಂದ್ರೆ ಇದನ್ನ ಬಿಡಬೇಕು. ಇದನ್ನ ಬಿಟ್ಟು ಈ ಮಾರ್ಜಿನ್ ಬಿಟ್ಕೊಂಡು 9 ಇಂಚಿಗೆ ಒಂದು ಮಾರ್ಕಿಂಗು. ಈ ತರ ಗೊತ್ತಾಯ್ತಲ್ವಾ? ಇವಾಗ ನಿಧಾನ ನೀಟಾಗಿ ಕಲೀರಿ. ಯಾಕಂದ್ರೆ ಮತ್ತೆ ಡೌಟ್ ಬರ್ತಾ ಇದೆ ನಿಮ್ಗೆ. ಡೌಟ್ ಬರಬಾರ್ದು, ಒಂದ್ಸರಿ ವಿಡಿಯೋ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿದನ್ನ. ಇಲ್ಲಿಗೆ 8ವರೆ ಇತ್ತು. ಯಾವುದು ಇದು? 8ವರೆಗೆ ಇಲ್ಲಿಂದ ಇಲ್ಲಿಗೆ ಈ ಸ್ಟಿಚಿಂಗ್ ವರೆಗೆ ಹಾರ್ಮೋಲ್ ಡೌನ್ಗೆ 8ವರೆ ಇತ್ತಲ್ಲ, 9 ಹಾಕಿದ್ದೀನಿ. ಇಲ್ಲಿಂದ ಈ ಮಾರ್ಜಿನ್ ಬಿಟ್ಕೊಂಡು 9ಗೆ ಹಾಕಿದ್ದೀನಿ. ಇವಾಗ ಅಪ್ಪರ್ ಚೆಸ್ಟ್ ತಗೊಳ್ಳೋಣ. ಇದನ್ನ ನೀಟಾಗಿ ಹಿಂಗೆ ಬ್ಲೌಸ್ ಸೆಟ್ ಮಾಡ್ಕೊಂಡು, ನಿಮ್ ಮೆಜರ್ಮೆಂಟ್ ಬ್ಲೌಸ್ ತಗೊಂಡೇ ಮಾಡ್ಕೋಬೇಕು ನೀವು. ನಾನು ಮೆಜರ್ಮೆಂಟ್ ಪ್ರಕಾರನೇ ಹೇಳ್ತಾ ಇದ್ದೀನಿ, ಬಾಡಿ ಮೆಜರ್ಮೆಂಟ್ ಅಲ್ಲ ಇದು. ಯಾಕಂದ್ರೆ ಕಣ್ಣಿನ ಮುಂದೆ ಬ್ಲೌಸ್ ಇದೆ ನಿಮ್ಗ, ಇದು ನೋಡ್ಕೊಂಡು ಇದೇ ತರ ಮಾರ್ಕಿಂಗ್, ನಿಮ್ ಹತ್ರ ಯಾವ ಬ್ಲೌಸ್ ಇದೆಯೋ ಅದನ್ನ ತಗೊಂಡೆ ನೀವು ಇದನ್ನ ಫಾಲೋ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಈ ಡೌನ್ ಇದೆಯಲ್ಲ, ಈ ತರ ಮಾಡ್ಬಾರ್ದು. ಓಕೆನಾ? ಇದನ್ನ ಕರೆಕ್ಟ್ ಆಗಿ ಈ ತರನೇ ಸೆಟ್ ಮಾಡ್ಕೋಬೇಕು. ಎಲ್ಲಿ ಕೂಡ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಬಂದಿರಬಾರ್ದು. ಇಲ್ಲಿ ನೀಟಾಗಿ ಈ ತರ, ಈಗ ಈ ತರ ಇದನ್ನ ಈ ಕಾರ್ನರ್ಲಿಂದ ಈ ಕಾರ್ನರ್ಗೆ ಎಷ್ಟಿದೆ ನೋಡ್ಕೊಳ್ಳೋಣ. ಬ್ಲೌಸ್ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ನನ್ಗೆ ಎಷ್ಟು ಬರ್ತಾ ಇದೆ? 18 ಬರ್ತಾ ಇದೆ. ಸರಿನಾ? 18 ಅಂದ್ರೆ 36 ಇಂಚು ಚೆಸ್ಟ್ ಮೆಜರ್ಮೆಂಟ್. ಇದು 36ದು ಚೆಸ್ಟ್. ಇದು ಬಂದ್ಬಿಟ್ಟು ಎಷ್ಟಿತ್ತು ನಮ್ಗೆ? 28. ಒಂದ್ಸರಿ ನೋಡೋಣ, ನಾನ್ ಮರ್ತು ಬಿಟ್ಟೆ ಇವಾಗ. ಇದು ನಂತರ ನೀವು ಮರಿಬೇಡ್ರಿ. ಇದು ನೋಡ್ರಿ, ಇದು ಎಷ್ಟಿದೆ? 28. ಇಲ್ಲಿ 28. ಓಕೆನಾ? ಇದು 36, ಇದು 28. ನಿಮ್ ಮೆಜರ್ಮೆಂಟ್ಸ್ ಇವೇ ಇದ್ರೆ ನೀವು ಇದನ್ನೇ ಫಾಲೋ ಮಾಡ್ರಿ. ಆಯ್ತಾ? ಇವಾಗ 36ದಾಗ ಅರ್ಧ 18, 18ದಾಗ ಅರ್ಧ 9 ಇಂಚು, ಅಂದ್ರೆ 4ನೇ ಭಾಗ. ಇದು 36ನ 4ನೇ ಭಾಗ ತಗೋಬೇಕು 9 ಇಂಚಿಗೆ. ಇವಾಗ ಇದಕ್ಕೆ ಮ್ಯಾಚ್ ಮಾಡಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಶೋಲ್ಡರು, ಹಾರ್ಮೋಲು ಇವೆಲ್ಲಾನು ನಿಮ್ಗೆ ತುಂಬಾ ಡೌಟ್ಸ್ ಇದಾವಲ್ಲ, ನಿಧಾನ ಇದೇ ಸ್ಕೇಲ್ ಇದೆಯಲ್ಲ, ಮತ್ತೆ ಇದನ್ನ ಇಟ್ಬಿಟ್ಟು ಇದನ್ನೇ ಮಾರ್ಜಿನ್, ಎಕ್ಸ್ಟ್ರಾ ಮಾರ್ಜಿನ್ ಈ ತರ ತಗೊಳ್ಳಿ. ಆಯ್ತಾ? ಇದು ಮಾರ್ಜಿನ್ ಎಕ್ಸ್ಟ್ರಾ ಇರ್ಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಈ ಟೇಪ್ ಇರುತ್ತಲ್ಲ, ಈ ಟೇಪ್ ಇಟ್ಕೊಂಡು ಇದನ್ನ ಇಟ್ಕೊಂಡು ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಅರ್ಧಕ್ಕೆ ಒಂದು ಡಾಟ್ ಹಾಕೋಬೇಕು. ಒಂದು ನಮ್ಮ ಹತ್ರ ಬ್ಲೌಸ್ ಇದೆಯಲ್ಲ, ಎಷ್ಟು ಹಾಕ್ಬೇಕಂತ ಡೌಟ್ ಬರುತ್ತಲ್ಲ, ಇದು ನಮ್ಮ ಹತ್ರ ಬ್ಲೌಸ್ ಇದೆಯಲ್ಲ, ಇದ್ರಲ್ಲಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ. 3ವರೆ ಇದೆ. ರೆಡಿ? 3ವರೆ ಇದೆ ಅಂದ್ರೆ ಇದು ಬಿಟ್ಟು ನಾವು 3ವರೆಗೆ ಒಂದು ಮಾರ್ಕಿಂಗ್ ಹಾಕೋಣ. ಅವ್ರದ್ದು ಎಷ್ಟಿದೆಯೋ ಅಷ್ಟೇ, ನಾವೇನು ಇದು ಮಾಡಬಾರ್ದು. ಓಕೆ? ಇವಾಗ ಇಲ್ಲಿ ಒಂದು ಅರ್ಧ ಇಂಚು, ಇಲ್ಲಿ ಒಂದು ಅರ್ಧ ಇಂಚು, ಯಾಕಂದ್ರೆ ಇಲ್ಲಿ 1 ಇಂಚು ಬಿಟ್ಟಿವಲ್ಲ, ಇಲ್ಲಿ 1 ಇಂಚ್ ಆಯ್ತಲ್ಲ, ಡಬಲ್ ಮೇಲೆ 1 ಇಂಚ್ ಅಂದ್ರೆ 2 ಇಂಚ್ ಆಯ್ತಲ್ಲ, ಮತ್ತೆ ಇದು 1 ಇಂಚ್ ಬಿಟ್ಕೊಂಡ್ರೆ ಇದು 1 ಇಂಚು, ಇನ್ನೊಂದು ಡಾಟಿಗೆ ಇನ್ನೊಂದು ಇಂಚು. ಡೌಟೇ ಇಲ್ಲ ನಿಮ್ಗೆ, ಏನ್ ಕ್ಲಿಯರ್ ಇದೆ ಇದು. ಓಕೆ? ಈ ತರ ಇದು ಡಾಟ್ಗೆ ಆಯ್ತಲ್ವಾ? ಇವಾಗ ಬ್ಯಾಕ್ ನೆಕ್ ಇದು ಎಲ್ಲ ನಾವ್ ಏನಿದೆ ಅದನ್ನ ತಗೋಬೇಕು. ಇಲ್ಲಿಂದ ಮಿಡಿಲ್, ಮತ್ತೆ ಇದನ್ನು ಗೊತ್ತಾಗೋದಿಲ್ಲ ಅಂದ್ರೆ ಹೆಂಗಂದ್ರೆ ಇದು ನೋಡ್ರಿ, ಈ ಡಾಟ್ಸ್ಗೆ ಇದು ಕರೆಕ್ಟ್ ಆಗಿ ಇದಿರುತ್ತಲ್ಲ ಸ್ಟಿಚಿಂಗ್ ಪಾಯಿಂಟ್, ಈ ಸ್ಟಿಚಿಂಗ್ ಪಾಯಿಂಟ್ ನ ಹಿಂಗ್ ಇಟ್ಕೋಬೇಕು. ಇಟ್ಕೊಂಡು ಮಿಡಿಲ್ ಕರೆಕ್ಟ್ ಆಗಿ ಇಟ್ಕೊಂಡು ಈ ಬ್ಲೌಸ್ ನ ಎಲ್ಲಾ ಬ್ಲೌಸ್ಗೆ ಅಷ್ಟೇ ಮೆಜರ್ಮೆಂಟ್ ತಗೋಬೇಕು. ವರ್ಕ್ ಬ್ಲೌಸ್ ಅಂತಲ್ಲ, ಎಲ್ಲಾ ಮೆಜರ್ಮೆಂಟ್ಗೆ ಇದೆ. ಈಗ ಈ ತರ ಇದು ಇಟ್ಕೊಂಡ್ಬಿಟ್ಟು ಇಲ್ಲಿ ಎಷ್ಟಿದೆಯೋ ಈ ಪೋರ್ಷನ್ಗೆ ಎಷ್ಟಿದೆ ಅನ್ನೋದು ಒಂದ್ಸಲ ಚೆಕ್ ಮಾಡೋಣ. ಇದು ನೋಡ್ರಿ, ನನ್ಗ 3ವರೆ ಬರ್ತಾ ಇದೆ ಈ ಬ್ಲೌಸ್. ಬ್ಯಾಕ್ ನೆಕ್ ಹೆಂಗ ತಗೋಬೇಕು ಮೆಜರ್ಮೆಂಟ್, ಇದು ಕೂಡ ಡೌಟೇ ನಿಮ್ಗೆ. ಸೊ ಆ ಡೌಟ್ನು ಇದರಲ್ಲಿ 3ವರೆ ಇಲ್ಲಿ ಬಿಟ್ಟಿದೀನಿ.
ಅರ್ಧ ಇಂಚ್ ಬಿಟ್ಟಿದೀನಿ, ಇದು ಬಿಟ್ಟು 3.5. ಆಮೇಲೆ ಸ್ಟಿಚಿಂಗ್ ಬೇಕಲ್ಲ ನಮ್ಗೆ ಇಲ್ಲಿ, ಸೊ ಮತ್ತೆ ಸ್ಟಿಚಿಂಗ್ಗೆ ಸ್ವಲ್ಪ ನಾವ್ ಇಷ್ಟೇ ತಗೊಳ್ಳೋಣ. ಸ್ಟಿಚಿಂಗ್ ಕರೆಕ್ಟ್ ಇಷ್ಟು ನೀವ್ ಇಲ್ಲಿ ನೆನ್ಪಿಟ್ಕೋಬೇಕು, ನನ್ಗೆ ಇಲ್ಲಿಗೆ ಇದಿರ್ಬೇಕು, ಇದು ಕರೆಕ್ಟ್ ಆಗಿ ಅವ್ರದ್ದು ಎಷ್ಟಿದೆಯೋ ಅಷ್ಟೇ ಬರುತ್ತೆ. ಆಯ್ತಾ? ಇವಾಗ ಶೋಲ್ಡರ್, ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಯ್ತಲ್ಲ. ಇವಾಗ ಶೋಲ್ಡರ್ ತಗೊಳ್ಳೋಣ. ಶೋಲ್ಡರ್ಗೆ ನೀವು ವಿಡಿಯೋನ ಮುಂದೆ ಇಟ್ಕೊಂಡು, ನೀವು ಬ್ಲೌಸ್ ಇಟ್ಕೊಂಡು, ನೀವು ನೀಟಾಗಿ ನೋಡ್ತಾ ನೋಡ್ರಿ, ಈ ತರ ಕರೆಕ್ಟ್ ಆಗಿ ಬ್ಲೌಸ್ ಸೆಟ್ ಮಾಡ್ಕೋಬೇಕು. ಎಲ್ಲಿ ಕೂಡ ಈ ತರ ಹಿಂಗ್ ಮಾಡೋದು ಮಾಡಕ್ ಹೋಗ್ಬಾರ್ದು. ಬ್ಲೌಸ್ ನೀಟಾಗಿ ಇಟ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು, ಇವಾಗ ಈ ಸ್ಟಿಚಿಂಗ್ ಇಲ್ಲಿ ಇದೆಯಲ್ಲ, ಈ ಸ್ಟಿಚಿಂಗ್ ಇದೆಯಲ್ಲ ಇಲ್ಲಿಂದ, ಅಂದ್ರೆ ಶೋಲ್ಡರ್ ಈ ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿ ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಮಾಡಿದೀವಲ್ಲ ಅಲ್ಲಿಂದ ಈ ಸ್ಲೀವ್ ಅಟ್ಯಾಚ್ ಮಾಡಿದಲ್ಲಿಗೆ ಎಷ್ಟಿದೆಯೋ ನೋಡ್ರಿ, 11 ಇದೆ. 11 ಇದ್ರೆ ಅದ್ರಲ್ಲಿ ಅರ್ಧ ನಾವ್ ಎಷ್ಟು ಮಾಡ್ಬೇಕು, 5.5 ಇಲ್ಲಿ ತಗೋಬೇಕು. ಕರೆಕ್ಟ್ 5.5 ಇಟ್ಕೋಬೇಕು. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ಹಾಕೋಣ. ಇದನ್ನು ಸ್ಟ್ರೇಟೇ ತಗೊಳ್ಳಿ, ಮತ್ತೆ ಕ್ರಾಸ್ ಅದೆಲ್ಲ ಇಡಕ್ ಹೋಗ್ಬೇಡ್ರಿ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ 1 ಇಂಚ್ಗೆ ಟೇಪ್ ಇಟ್ಕೊಂಡು 1 ಇಂಚ್ಗೆ ಈ ಕಾರ್ನರ್ಗೆ ಒಂದು ಮಾರ್ಕ್ ಹಾಕಿ, ಆಮೇಲೆ ಇದು ತಂದು ಹಿಂಗ ಮತ್ತೆ ಇದನ್ನ ತಂದು ಹಿಂಗ ಮ್ಯಾಚ್ ಮಾಡ್ಕೊಳ್ಳಿ. ಇಷ್ಟೇ. ಇದಾಯ್ತಲ್ಲ ಹಾರ್ಮಲ್ ಮಾರ್ಕಿಂಗು. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದ್ಸರಿ ಚೆಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 8 ಇಂಚ್ ಇದೆ. ಇದೇ ಪ್ರಾಬ್ಲಮ್ ತುಂಬಾ ಜನಕ್ಕೆ ಬರ್ತಾ ಇದೆ. ಸೊ ಇದು ಬ್ಲೌಸ್ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿಂದ ಈ ಸ್ಟಿಚಿಂಗ್ ಇದೆಯಲ್ಲ, ಈ ಸ್ಟಿಚಿಂಗ್ ಈ ಸ್ಟಿಚಿಂಗ್ ವರೆಗೆ ಇದನ್ನ ರೌಂಡ್ ಆಗಿ ನೋಡ್ಕೋಬೇಕು ಎಷ್ಟಿದೆ ಅನ್ನೋದು. ಇಷ್ಟಿದೆಯಾ ಇದು ಮಾರ್ಕಿಂಗ್ ನೋಡ್ಕೊಂಡು ರೌಂಡ್ ಆಗಿ ನೋಡ್ಕೋಬೇಕು. ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಈ ತರ ರೌಂಡ್ ಈ ತರ 8 ಇಂಚ್ ಬರ್ತಾ ಇದೆ. ಇದು 8 ಇಂಚ್ಗೆ ಒಂದು ಮಾರ್ಕಿಂಗ್ ಹಾಕೋಬೇಕು. ಇದು 8 ಇಂಚು ನನ್ಗೆ ಬಂದಿಲ್ಲ, ಸೊ ಇನ್ನೊಂದು ಸ್ವಲ್ಪ ಡೌನ್ ಮಾಡ್ಕೊಂತ ಇದೀನಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆಲ್ಲ ಹಾರ್ಮಲ್ ಅಲ್ಲಿ ಇರೇ ಇರುತ್ತೆ, ನಾವ್ ಅದನ್ನ ನೋಡ್ಕೊಂಡೇ ಮಾಡ್ಕೋಬೇಕಾಗುತ್ತೆ. ಮತ್ತೊಂದ್ಸರ್ತಿ ನೋಡ್ತಾ ಇದೀನಿ. ಈಗ ಬಂತು ನೋಡ್ರಿ 8 ಇಂಚು. ಈ ತರ ಚಿಕ್ಕ ಟೇಪೇ ತಗೊಳ್ಳಿ. ಟೇಪು ಹಾರ್ಡ್ ಇರಬಾರ್ದು, ಸ್ಮೂತ್ ಆಗಿರ್ಬೇಕು. ಸರಿನಾ? ಸ್ಮೂತ್ ಆಗಿದ್ದ ಟೇಪ್ನೇ ತಗೋಬೇಕು ನೀವು. ಸ್ವಲ್ಪ ಟೈಟ್ ಇರೋದು ಓಲ್ಡ್ ಟೇಪ್ಗಳು ಮೆಜರ್ಮೆಂಟ್ ತಗೋಬಾರ್ದು, ಯಾಕಂದ್ರೆ ತಿರ್ಗ್ಲಾರ್ದಾಗ ನಿಮ್ಗೆ ಮೆಜರ್ಮೆಂಟ್ಸ್ ಹೆಚ್ಚ ಕಡಿಮೆ ಕಾಣಿಸ್ತಾ ಇರ್ತವೆ. ಅದೊಂದು ನೆನ್ಪಿಟ್ಕೋಬೇಕು. ಸರಿನಾ? ಇವಾಗ ನನ್ಗ ಸ್ವಲ್ಪ ಡೌಟ್ ಇದೆ, ಇನ್ನೊಂದ್ಸರ್ತಿ ಶೋಲ್ಡರ್ ಚೆಕ್ ಮಾಡ್ಕೊಂತೀನಿ ನಾನು. ಯಾಕಂದ್ರೆ ಇಷ್ಟು ಇಲ್ಲಿಂದ ಮತ್ತೊಂದ್ಸರಿ ಚೆಕ್ ಮಾಡಿದೆ, ಯಾಕಂದ್ರೆ ಶೋಲ್ಡರ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇರುತ್ತೆ ನಮ್ಗೆ. ಶೋಲ್ಡರೇ ಮೇನ್ ಇಂಪಾರ್ಟೆಂಟ್. 11 ಇಂಚೆ ಬರ್ತಾ ಇದೆ. ಸೊ 11 ಇಂಚಿಗೆ ಕರೆಕ್ಟ್ ಆಗಿ 5.5 ಹಾಕಿದ್ದೀನಿ ನಾನು. 11 ಇದೆ. ಆಯ್ತಾ? ಇವಾಗ ಇಲ್ಲಿಗೆ 8 ಇಂಚ್ ಆಯ್ತು. ಇವಾಗ ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಭಾಗಗೆ ಎಷ್ಟಿದೆ, 2.5 ಇದೆ. ಅವಾಗ ಇಲ್ಲಿಂದ ಒಂದು 3.25 ಇಂಚ್, ಅಂದ್ರೆ 2.5ಗೆ 1/4 ಇಂಚ್ ಆಡ್ ಮಾಡ್ಕೊಂಡು 3.25 ಇಲ್ಲಿ ಇಟ್ಕೊಳ್ಳೋಣ. 1/4 ಇಂಚ್ ಆಡ್ ಮಾಡೋಣ, ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಸೊ ಇದು ವರ್ಕ್ ಬ್ಲೌಸ್ ಅಲ್ವಾ, 2.5 ಇಂಚ್ ಇಟ್ಕೊಳ್ಳೋಣ, ಯಾಕಂದ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ವರ್ಕ್ ಬ್ಲೌಸ್ ಅಲ್ಲಿ ಸೇಮ್ ಮೆಜರ್ಮೆಂಟ್, ಅಂದ್ರೆ ಅರ್ಧ ಇಂಚ್ ಇಲ್ಲಿಗೆ ಮಾತ್ರ ಸ್ಟಿಚಿಂಗ್ ಬಿಟ್ಕೋಬೇಕು, ಇಲ್ಲಿ ಬಿಡಬಾರ್ದು. ಯಾಕಂದ್ರೆ ವರ್ಕ್ಗೆ ಇದು ನಾವು ತಿರ್ಗಾಕ್ತಿವಿ. ಈ ಬ್ಲೌಸ್ ಅಲ್ಲಿ ನಮ್ಗೆ ಮಾರ್ಜಿನ್ ಬೇಕಿಲ್ಲ. ಇದು ಒಂದ್ಸರಿ ತೋರಿಸ್ತೀನಿ ನೋಡ್ರಿ. ಈ ಬ್ಲೌಸ್ ಅಲ್ಲಿ ನಮ್ಗೆ ಮಾರ್ಜಿನ್ ಬೇಕಿಲ್ಲ, ಇಲ್ಲಿಗೆ ಸ್ಟಿಚಿಂಗ್ ತಗೊಂಡು ಹಿಂಗ ನಾವು ತಿರ್ಗಾಕ್ ಬಿಡ್ತೀವಿ ಇದನ್ನ. ಸೊ ಇದು ಮಾರ್ಜಿನ್ ಬೇಕಿಲ್ಲ ನಮ್ಗೆ. ಇಲ್ಲಿ ಮಾತ್ರ ನಾವು ಮಾರ್ಜಿನ್ ಇಟ್ಕೋಬೇಕು, ಇಲ್ಲಿ ಇಟ್ಕೋಬಾರ್ದು. ಇಲ್ಲಿ ಮಾರ್ಜಿನ್ ತಗೋಬೇಕು, ಇಲ್ಲಿ ಇಟ್ಕೋಬಾರ್ದು. ಸರಿನಾ? ನೆನ್ಪಿಟ್ಕೋಬೇಕು. ಇವಾಗ ಇಲ್ಲಿಂದ ಸೀದಾ ಇಲ್ಲಿ ಕೂಡ ಮಾರ್ಜಿನ್ ತಗೋಬಾರ್ದು, ಯಾಕಂದ್ರೆ ಇಲ್ಲಿ ಕೂಡ ನಮ್ಗೆ ನಾನ್ ಮರ್ತೋಗ್ಬಿಟ್ಟೆ ವರ್ಕ್ ಬ್ಲೌಸ್ ಅಂತ. ಇವಾಗ ನೋಡ್ರಿ, ಇಲ್ಲಿಗೆ ಕರೆಕ್ಟ್ ಆಗಿ ಎಂಡ್ ಇದೆಯಲ್ಲ. ಸೊ ಇದು ನಾರ್ಮಲ್ ಬ್ಲೌಸ್ ಅಲ್ಲ, ವರ್ಕ್ ಬ್ಲೌಸ್. ಸೊ ನಾವ್ ಇಲ್ಲಿಗೆ ಮಾರ್ಕಿಂಗ್ ಹಾಕಬೇಕು, ಇಲ್ಲಿಗೆ ತಿರ್ಗಾಕ್ತಿವಿ ನಾವು. ಇಲ್ಲಿಗೆ ಇದ್ರಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ಇಲ್ಲಿ ತಗೋಬಾರ್ದು, ಇಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ತಗೋಬಾರ್ದು. ಸರಿನಾ? ಎಷ್ಟಿದೆ ಅಷ್ಟೇ, ಯಾಕಂದ್ರೆ ಇದ್ರಲ್ಲಿ ಇಲ್ಲಿ ಒಂದು 1/2 ಇಂಚ್ ಬಿಟ್ಕೋಬೇಕು. ಇಲ್ಲಿ ಎಷ್ಟಿದೆಯೋ ಅರ್ಧ ಇಂಚು, 2.5 ಇದ್ರೆ 3 ಇಂಚ್ ತಗೋಬೇಕು ಅಷ್ಟೇ. ಬೇರೆ ಬ್ಲೌಸ್ ಅಲ್ಲಿ 3.25 ಇಂಚು ಬೆಳೆಸ್ಬೇಕು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಬೇಕು ನಮ್ಗೆ. ಈ ವರ್ಕ್ ಬ್ಲೌಸ್ ಅಲ್ಲ, ಇದ್ರಲ್ಲಿ ಮಾರ್ಜಿನ್ ಹೆಚ್ಚಿಗೆ ಬಿಟ್ಕೋಬಾರ್ದು. ಇದು ಎಷ್ಟಿದೆ ಅಷ್ಟೇ ಇಟ್ಕೋಬೇಕು. ಇಲ್ಲಿ 3.25 ಇತ್ತಲ್ಲ, 3.25ಗೆ 3.25, ಇಲ್ಲಿ ಅರ್ಧ ಇಂಚ್ ಬಿಟ್ಟು ಇದನ್ನ ಬಿಟ್ಟು ಇಲ್ಲಿ 3.25 ತಗೋಬೇಕು. ಇದನ್ನ ಎಂಡಿಂಗ್ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ. ಇದು ಎಕ್ಸ್ಟ್ರಾ ಮಾರ್ಜಿನ್ ಇರಲ್ಲ, ನಾರ್ಮಲ್ ಬ್ಲೌಸ್ ಮಾತ್ರ ಇರುತ್ತೆ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಬ್ಲೌಸ್ ಅನ್ನ ಮರ್ತೋಗಿದೆ, ಸಾರಿ, ಏನ್ ಅನ್ಕೋಬೇಡ್ರಿ. ಸರಿನಾ? ಇವಾಗ ಇಷ್ಟ ಆಯ್ತಲ್ಲ, ಇವಾಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಕಟಿಂಗ್ ಮಾಡಬಾರ್ದು,
ಇದು ಮಾಡಬಾರ್ದು. ಇಲ್ಲಿ ಮಾತ್ರ ನಾವು ಕಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತ ಇದೀನಿ ಬ್ಯಾಕ್ ಪಾರ್ಟ್ದು ಮೆಜರ್ಮೆಂಟ್ ಕೂಡ. ಇವಾಗ ಈ ವೀಲ್ ಮಾರ್ಕ್ ತಗೊಂಡು ಈ ತರ ವೀಲ್ ಮಾರ್ಕ್ ಹಾಕೋಬೇಕು. ಯಾಕಂದ್ರೆ ನಿಮ್ಗೆ ಈ ಸೈಡ್ ಕೂಡ ಮಾರ್ಕಿಂಗ್ ಬೇಕಲ್ಲ, ಈ ಸೈಡ್ ಕೂಡ. ಸೊ ಇಲ್ಲಿ ಮಾರ್ಕಿಂಗ್ ಬರುತ್ತೆ. ಈ ತರ ವೀಲ್ ಮಾರ್ಕ್ ಕಂಪಲ್ಸರಿ ಇಟ್ಕೋಬೇಕು. ಇವಾಗ ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇಲ್ಲಿ ಈ ಪೋರ್ಷನ್ ಅಲ್ಲಿ, ಆ ಪೋರ್ಷನ್ ಅಲ್ಲಿ ಬ್ಯಾಕ್ ಪೋರ್ಷನ್ ಇಲ್ಲಿ, ಮತ್ತೆ ಇಲ್ಲೊಂದು, ಮತ್ತೆ ಇಲ್ಲಿ ಒಂದು. ಗೊತ್ತಾಯ್ತಲ್ಲ? ನಾನು ಇಲ್ಲಿ ಮಾರ್ಜಿನ್ ಅರ್ಧ ಇಂಚ್ ಬಿಟ್ಕೋಬೇಕು, ಇಲ್ಲಿ ಮಾರ್ಜಿನ್ ಅರ್ಧ ಇಂಚ್ ಸ್ಟಿಚಿಂಗ್, ಬ್ಯಾಕ್ ಸೈಡ್ ಸ್ಟಿಚಿಂಗ್ ಬಿಟ್ಬಿಟ್ಟು, ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಬಿಟ್ಟು ಮತ್ತೆ ಹೇಳ್ತಾ ಇದೀನಿ, ಮರಿಬೇಡ್ರಿ. ಇಲ್ಲಿ ಮಾತ್ರ ಬಿಟ್ಟು ಇಲ್ಲಿ ಈವನ್ ಆಗಿ ತಗೋಬೇಕು. ಇಲ್ಲಿ ಎಷ್ಟಿದೆ ಅಷ್ಟೇ ತಗೋಬೇಕು. ಇಲ್ಲಿ ಕರೆಕ್ಟ್ ಆಗಿ ನಾವ್ ಇಲ್ಲಿಂತಾನೆ ಸ್ಟಿಚಿಂಗ್ ಮಾಡ್ಬೇಕು. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದಾಯ್ತಲ್ಲ. ಇವಾಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಇವಾಗ ಇದು ಓಪನ್ ನಮ್ ಸೈಡ್ ಬಂತು, ಕ್ಲೋಸ್ ಆಪೋಸಿಟ್ ಅಲ್ಲಿ ಹೋಯ್ತು. ಓಕೆನಾ? ಇಲ್ಲಿ ಒಂದ್ ಮಾರ್ಕ್ ಹಾಕೋಬೇಕು. ಇದನ್ನ ಸ್ಟಿಚಿಂಗ್ ಅಲ್ಲಿ, ಕಟಿಂಗ್ ಅಲ್ಲಿ ಬರಬಾರ್ದು. ಒಂದು 1/2 ಇಂಚು ಮಾರ್ಜಿನ್ ಹಾಕೊಂಡು ಇದನ್ನ ಇಲ್ಲಿ ಇದು ಮಾರ್ಕ್ ಹಾಕೊಂಡು ಈ ತರ ಇದು ಮೇನ್ ಪೀಸ್ ಹಿಂಗ್ ಇಟ್ಕೋಬೇಕು. ಸಾರಿ, ಲೈನಿಂಗ್ ಪೀಸ್ ನ. ಇವಾಗ ಏನ್ ಮಾಡ್ಬೇಕು, ಇದೆಯಲ್ಲ ನಿಮ್ಗೆ ಗೊತ್ತಾಗಲ್ಲ ಎಲ್ಲರಿಗೂ ಒಂದೇ ಸಮ ಅಂತ. ಇದು ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಇದನ್ನ ಹಿಂಗ್ ಇಟ್ಕೊಂಡು ಇದು 6 ಇದೆ. ಓಕೆನಾ? 6 ಅಂದ್ರೆ ನೀವು ಇಲ್ಲಿಂದ ಒಂದು 7 ಒಂದು ಮಾರ್ಕಿಂಗ್ ಹಾಕಿ. ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ ನಾನು. ಇಲ್ಲಿಂದ 7 ಹಾಕ್ಬೇಕು. ಇಲ್ಲಿ ಎಷ್ಟಿದೆ ನಮ್ಗ 6 ಇದೆ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿಂದ ಈ ಪೋರ್ಷನ್, ಆರ್ಮಲ್ ಸೈಡ್ ಪೋರ್ಷನ್ ಇರುತ್ತಲ್ಲ, ಇಲ್ಲಿ ಸ್ಟಿಚಿಂಗ್ ಆಗಿದೆ, ಇಲ್ಲಿಂದ ಸ್ಟಿಚಿಂಗ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ನಮ್ಗ 6 ಬರ್ತಾ ಇದೆ. 6 ನಾನು ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಮಾರ್ಕಿಂಗ್. ಇದ್ ನೋಡ್ರಿ ಒಂದ್ಸರ್ತಿ, ಇದು ಎಷ್ಟಿದೆ 6 ಇದೆ. ಸೊ ಇಲ್ಲಿ 7 ಒಂದು ಮಾರ್ಕಿಂಗ್ ಆಗ್ತಾ ಇದೆ. ನಾನು 7 ಒಂದು ಮಾರ್ಕ್. ಇವಾಗ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಗೊತ್ತಾಯ್ತಾ? ಇವಾಗ ಇಲ್ಲಿಗೆ 7 ಹಾಕಿದೀನಿ. ಇದರಲ್ಲಿ ನಮ್ಗೆ 6 ಇದೆ, ಇಲ್ಲಿ 7 ಹಾಕಿದೀನಿ. ಇದನ್ನ ಈ ತರ ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ತಗೋಬಾರ್ದು, ಇಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಅರ್ಥ ಆಗ್ತಾ ಇದೆಲ್ಲ? ಇವಾಗ ಇದೆಲ್ಲಾನು ಯಾವ ತರ ಯಾಸ್ತೀಸು ಮಾರ್ಕಿಂಗ್ ಹಾಕೊಂಡು ಇಲ್ಲಿ ಕೂಡ ಸೇಮ್ ಮಾರ್ಕಿಂಗ್ ಹಾಕೊಂಡು ಇದನ್ನ ತೆಗೆಯೋಣ. ಇಲ್ಲಿ ನೆಕ್ ಕಟ್ ಹೊಡೆದಿವಲ್ಲ, ಇಲ್ಲಿ ಮಾರ್ಕಿಂಗ್. ಯಾಕಂದ್ರೆ ಇಲ್ಲಿ ಒಂದು ಫ್ರಂಟ್ ಪಾರ್ಟ್ ಅಲ್ಲಿ, ಬ್ಯಾಕ್ ಪಾರ್ಟ್ ಅಲ್ಲಿ ಕಚ್ಕ ಹೊಡೆದಿವಲ್ಲ, ಇಲ್ಲಿ ನೆನಪಿಗೆ ಇದನ್ನ ತೆಗಿಬೇಕು. ಇವಾಗ ಇಲ್ಲಿನೂ ಫ್ರಂಟ್ ಅಲ್ಲಿ ಇದು ಮಾರ್ಕ್ ಹಾಕ್ಬೇಕು, ಫ್ರಂಟ್ ಪಾರ್ಟ್ ಅದು. ಆಯ್ತಾ? ಇವಾಗ ಫ್ರಂಟ್ ನೆಕ್ ಎಷ್ಟಿದೆ ನೋಡೋಣ. ನೀಟಾಗಿ ಸೆಟ್ ಮಾಡ್ಕೊಂಡು ಇದು ನೋಡ್ರಿ, ಇಲ್ಲಿಂದ ಕರೆಕ್ಟ್ ಆಗಿ ಶೋಲ್ಡರ್ ಸ್ಟಿಚಿಂಗ್ ಆಗಿರುತ್ತಲ್ಲ, ಅಲ್ಲಿಂತಾನೆ ತಗೋಬೇಕು. ತಗೊಂಡ್ಬಿಟ್ಟು ಇದು ಎಷ್ಟಿದೆಯೋ 7 ಇಂಚ್ ಇದೆ, ಸರಿನಾ? ಇಲ್ಲಿ ಸ್ಟಿಚಿಂಗ್ ಬಿಟ್ಕೋಬೇಕು. ಬಿಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಟು ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಬೇಕು. ಇಲ್ಲಿ ಬಿಡ್ಬೇಕು ಕಂಪಲ್ಸರಿ. ನೀವು ಬಿಟ್ಟು ಇದನ್ನ ಈ ತರ ಸ್ಟ್ರೇಟ್ ಆಗಿ ಮಾರ್ಕಿಂಗ್ ತಗೋಬೇಕು. ಇದಕ್ಕೆ ಮಾರ್ಕಿಂಗ್ ಹಾಕಿವಲ್ಲ ನಾವು, ಇಲ್ಲಿ 3 ಇಂಚಿಗೆ, ಈ 3 ಇಂಚ್ ಕರೆಕ್ಟ್ ಆಗಿ ಇಲ್ಲಿ ಇಡ್ಬೇಕು. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಡ್ಬೇಕು. ಅಲ್ಲಿ ಸ್ಟ್ರೇಟ್ ಆಗಿ ಮಾರ್ಕಿಂಗ್ ಹೋಗುತ್ತೆ. ಇದು ಫ್ರಂಟ್ ಪಾರ್ಟ್ ಆಯ್ತು, ನೆಕ್ ಮಾರ್ಕಿಂಗ್. ಇವಾಗ ಈ ಉಕ್ಸ್ ಪಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ, ಇದು ಕ್ರಾಸ್ ಬೆಲ್ಟ್ ವರ್ಗು, ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇದೆ. ಅಂದ್ರೆ ಈ ಸ್ಟಿಚ್ ವರ್ಗೆ 4 ಇಂಚ್ ಇದೆ. ಇದು 4 ಇಲ್ಲ 3 ಇದೆ. ಅದು 3 ಕರೆಕ್ಟ್ ಆಗಿದೆ. ಸೊ 3 ಇದ್ರೆ ನಾವು 1 ಇಂಚ್ ಎಕ್ಸ್ಟ್ರಾ ಪ್ಲಸ್ ಮಾಡ್ಬೇಕು. 4 ಇಲ್ಲಿ ತಗೋಬೇಕು. ಇಲ್ಲಿ 3 ಇದ್ರೆ 4 ತಗೊಂಡಿದ್ದೀನಿ. ಆಯ್ತಾ? ಇವಾಗ ಇದನ್ನ ಈ ತರ ತಗೊಳ್ಳಿ. ಇಲ್ಲಿ ಈ ಸ್ಟಿಚ್ ಇದೆಯಲ್ಲ, ಶೋಲ್ಡರ್ ಸ್ಟಿಚ್ ಇದಂತ ಟೇಪ್ ತಗೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ. ಎಷ್ಟಿದೆ ಇದು? 13 ಇಂಚಿಗಿದೆ. 13 ಅಂದ್ರೆ ಇಲ್ಲಿಂದ ನೀವು 14 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿ.
ಟೋಟಲ್ ಟೇಪ್ ಮಾರ್ಕಿಂಗ್ ಹೇಳ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿಂದ 13 ಇದ್ರೆ 14 ಹಾಕಿ, ಸರಿನಾ? ಇಲ್ಲಿಂದ ಇಲ್ಲಿಗೆ 14 ಇಂಚಿಗೆ ಹಾಕೊಳ್ಳಿ. ನಿಧಾನ ನೋಡ್ರಿ, ನಿಧಾನ ಕಲೀರಿ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಇವಾಗ ಸ್ಕೇಲ್ ತಗೊಂಡು ಈ 14 ಇಂಚಿಗೆ ಏನ್ ಮಾರ್ಕಿಂಗ್ ಹಾಕಿವಲ್ಲ ಅಲ್ಲಿಗೆ ಈ ಸ್ಕೇಲ್ ತಗೊಂಡು ಒಂದು ಮಾರ್ಕು ಸ್ಟ್ರೇಟ್ ಆಗಿ ಒಂದು ಮಾರ್ಕಿಂಗ್ ಹಾಕ್ರಿ. ಓಕೆನಾ? ಸ್ಟ್ರೇಟ್ ಆಗಿ ಬಂದ್ಮೇಲೆ ಇವಾಗ ಇದನ್ನ ಇಲ್ಲಿ ಅಂತ ಇಲ್ಲಿಗೆ ಎಷ್ಟಿದೆ ನೋಡೋಣ. ಎಷ್ಟಿದೆ ಅಂದ್ರೆ ಇದು ಉಕ್ಸ್ ಪಟ್ಟಿಗೆ ನೋಡೋಣ, ಹಾಯ್ ಪಟ್ಟಿಗೆ ಬೇಡ, ಉಕ್ಸ್ ಪಟ್ಟಿಗೆ ನೋಡೋಣ. ಯಾಕಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ದಯವಿಟ್ಟು. ನಾ ಹೇಳ್ತಾ ಇದ್ದೀನಿ ನಿಧಾನ ನೀಟಾಗಿ ಕಲ್ರಿ. ಈ ಡಾಟ್ ಪಾಯಿಂಟ್ ಏನಿದೆಯಲ್ಲ, ಈ ಡಾಟ್ ಪಾಯಿಂಟ್ ಗೆ ಇದನ್ನ ಹಿಡ್ಕೊಂಡು ಈ ಕರೆಕ್ಟ್ ಆಗಿ ಉಕ್ಸ್ ಪಟ್ಟಿಗೆ ಡಾಟ್ಸ್ ಯಾವ ತರ ಹಾಕ್ಬೇಕನ್ನೋ ಡೌಟ್ಗಳು ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಇದು ಇಲ್ಲಿ 4 ಇಂಚ್ ಇದೆ, 4 ಇಲ್ಲ 3.5 ಇಂಚ್ ಬರುತ್ತೆ. ಇಲ್ಲಿ ಈ ಡಾಟ್ ಇಲ್ಲಿಂದ ನಿಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಡಾಟ್ ಇದೆ ಪಾಯಿಂಟೆಡ್, ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಬರ್ತಾ ಇದೆ. ಅವಾಗ ನಾವು ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದು ಬಿಡ್ಬೇಕು, ಇದು ಬಿಟ್ಟೆ 4 ಇಂಚಿಗೆ. ಓಕೆನಾ? ಇವಾಗ ಇಲ್ಲಿ ಇಂತ ಇಲ್ಲಿಗೆ ಎಷ್ಟು ತಗೋಬೇಕು ಅದನ್ನ ನೋಡೋಣ. ಇವಾಗ ಈ ಡಾಟ್ಸ್ ಇದೆಯಲ್ಲ, ಇದರಲ್ಲಿ ಈ ಡಾಟ್ ಸ್ಟಿಚಿಂಗ್ ಆಗಿದೆಲ್ಲ, ಇಲ್ಲಿಂದ ಸ್ಟಿಚಿಂಗ್ ಇಲ್ಲಿಗಿದೆ ಅಂದ್ರೆ ಇಲ್ಲೊಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡ್ ಸ್ಟಿಚಿಂಗ್ ಬೇಕಲ್ಲ ನಮ್ಗೆ, ಈ ಸ್ಟಿಚಿಂಗ್ ತಗೊಂಡಿವಿ ಇಲ್ಲಿ ಅರ್ಧ ಇಂಚು. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 4 ಇಂಚ್ ಆಗುತ್ತೆ, ಅಂದ್ರೆ ಇಲ್ಲಿಂದ 3.5 ಇಂಚ್ ಆಗುತ್ತೆ. ಅವಾಗ ನಾವು ಇಲ್ಲಿಂದ ಒಂದು 3.5 ಇಂಚಿಗೆ ಒಂದು ಮಾರ್ಕಿಂಗ್, ಅಂದ್ರೆ ಅರ್ಧ ಇಂಚು ಮಾರ್ಜಿನ್ ಹೋದ್ರೆ 3 ಇಂಚು ಡಾಟ್ ಬರುತ್ತೆ. ಇವಾಗ ಇಲ್ಲಿಂದ ಸೀದಾ ಇಲ್ಲಿಗೆ ಮ್ಯಾಚ್ ಮಾಡೋಣ. ಓಕೆನಾ? ಗೊತ್ತಾಯ್ತಲ್ಲ? ಇವಾಗ ಈ ಕಡೆ ಮಾರ್ಜಿನ್ ಎಷ್ಟಿದೆ ಇದು ನೋಡ್ಕೊಳ್ಳೋಣ. ಇದ್ರಲ್ಲಿ ಎಷ್ಟಿದೆ ಮಾರ್ಜಿನ್, ಈ ಮಾರ್ಜಿನ್ ನೋಡ್ಕೋಬೇಕು ನಾವು. 1 ಇಂಚ್ ಇದೆ, 1 ಇಂಚ್ ಆದ್ರೆ ಈ ಕಡೆ 1 ಇಂಚು ಮತ್ತೆ ಈ ಕಡೆ 1 ಇಂಚು, ಅಂದ್ರೆ 1 ಇಂಚ್ ಡಬಲ್ ಫೋಲ್ಡ್ ಆಯ್ತಲ್ಲ. ಸೊ ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಇದನ್ನ ತಗೋಬೇಕು. ತಗೊಂಡ್ಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ ಈ ತರ ಕ್ರಾಸ್ ಮಾಡ್ಕೋಬೇಕು. ಆಯ್ತಾ? ಇಲ್ಲಿಂತಾನೆ ಇಲ್ಲಿಗೆ ಕ್ರಾಸ್ ಬರ್ಬೇಕು. ಓಕೆ, ಚೆನ್ನಾಗಿ ನೋಡ್ಕೊರಿ, ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಒಂದ್ ಮ್ಯಾಚ್ ಮಾಡ್ಕೋಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ತರ. ಓಕೆನಾ? ಇವಾಗ ಇದನ್ನ ಡಾಟ್ ಬಂತು. ಈಗ ಇಲ್ಲಿಂದ ಇಲ್ಲಿಗೆ ಒಂದ್ ಮಾರ್ಕ್ ಆಯ್ತು, ಇಲ್ಲಿಂದ ಇಲ್ಲಿಗೆ ಒಂದ್ ಮಾರ್ಕ್ ಆಯ್ತು. ಇದನ್ನ ಇಲ್ಲಿ ಸ್ಟ್ರೇಟ್ ಆಗಿ ಇಟ್ಕೋಬೇಕು. ಇದು ಸ್ಟ್ರೇಟ್ ಆಗೇ ಇರ್ಬೇಕು, ಇಷ್ಟು ಪೋರ್ಷನ್ ನಿಮ್ಗ ಸ್ಟ್ರೇಟ್ ಆಗೇ ಇರ್ಬೇಕು. ಇದು ಎನಿ ಕಂಡೀಷನ್ ನೀವು ಇದನ್ನ ಕ್ರಾಸ್ ಮಾಡ್ಕೊಳಕ್ ಹೋಗ್ಬಾಡ್ರಿ. ಇಲ್ಲಿಂದ ಈ ಕಡೆ ತಗೊಳ್ಳಿ, ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಕಡೆ ಮ್ಯಾಚ್ ಮಾಡಿ, ಈ ಪಾಯಿಂಟ್ ಇಂದ ಈ ಕಡೆ ಮ್ಯಾಚ್ ಮಾಡಿ, ಇಲ್ಲಿಂದ ಇಲ್ಲಿಗೆ. ಈಗ ಇದು ನಮ್ಗ ಫ್ರಂಟ್ ಪಾರ್ಟ್ ಅಲ್ಲಿ ಬರುತ್ತೆ. ವರ್ಕ್ ಇದೆಯಲ್ಲ, ವರ್ಕ್ ಕ್ಲೋಸ್ ಕಟ್ ಮಾಡೋದು ನಾನು ತೋರಿಸ್ತೀನಿ ನಾನು. ಇವಾಗ ಈ ತರ ಇದಾಯ್ತು. ಇವಾಗ ಇದನ್ನ ಈ ಡಾಟ್ಗೆ ಹೆಂಗ್ ಮ್ಯಾಚ್ ಮಾಡೋಣ ನೋಡೋಣ. ಇದನ್ನ ನಾವ್ ಇಲ್ಲಿಂದ ಸ್ಕೇಲ್ ಮಾರ್ಕಿಂಗ್ ಹಾಕೊಂಡಿವಲ್ಲ ಬ್ಯಾಕ್ ಪಾರ್ಟಿಗೆ, ಇದು ಸ್ಕೇಲ್ ಮಾರ್ಕಿಂಗ್ ತಗೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ಒಕ್ಕಲಿಂದ ಈ ಕಡೆ ಒಳಗಡೆ ಇಟ್ಕೊಂಡು ಮಾರ್ಕಿಂಗ್ ಇಲ್ಲಿಂದ ಈ ಮಧ್ಯದಲ್ಲಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಈ ಪೋರ್ಷನ್ ತಗೊಂಡ್ ಬಂದು ಎಕ್ಸ್ಟ್ರಾ ಕಟಿಂಗ್ ಬೇಕಲ್ಲ, ಮತ್ತೆ ಫ್ರಂಟ್ ಪಾರ್ಟಿಗೆ ಎಕ್ಸ್ಟ್ರಾ ಪಾರ್ಟಿಂಗ್ ಈ ತರ ತಗೋಬೇಕು, ಈ ತರ. ಓಕೆನಾ? ಈ ಮಾರ್ಕಿಂಗ್ ಬಿಟ್ಕೊಂಡು, ಮಾರ್ಜಿನ್ ಬಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧ ಭಾಗ ಮಾಡ್ಕೊಂಡು, ಅರ್ಧದಲ್ಲಿ ಇದು ಒಂದು 1/2 ಇಂಚ್ ಮುಂದೆ ತಂದು, ಇದು ತಂದು 1/2 ಇಂಚ್ ಈ ಕಡೆ, ಇದು ತಂದು ಈ ಕಡೆ, ಈ ತರ ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಆಯ್ತು. ಇವಾಗ ಈ ಡಾಟ್ಗೆ ಎಷ್ಟು ಗ್ಯಾಪ್ ಇದೆ ಇದ್ರಲ್ಲಿ ನೋಡ್ಕೊಳ್ಳೋಣ ಒಂದ್ಸತಿ. ಈ ಬ್ಲೌಸ್ ಪ್ರಕಾರ ಹೋಗ್ಬೇಕು ನಾವು, ಮೆಜರ್ಮೆಂಟ್ ಅಲ್ಲಿ ಎಷ್ಟಿದೆ ಅಷ್ಟೇ ಹೋಗ್ಬೇಕು, ಅದ್ರ ಬಿಟ್ಟು ನಾವು ಮುಂದಕ್ಕೆ ಹೋಗಂಗಿಲ್ಲ. ಇವಾಗ ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಇಲ್ಲಿದೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಬಟ್ ಆಗ್ತಾ ಇದೀನಿ. ಬ್ಲಾಕ್ ಬ್ಲೌಸ್ ಅಲ್ವಾ, ಇಲ್ಲಿಗಿದೆ, ಇದು ಇಲ್ಲಿಗಿದೆ. ಆಯ್ತಾ? ನೋಡ್ರಿ ಇಷ್ಟಿದೆ. ಆಯ್ತಾ? ಇಷ್ಟದಲ್ಲಿ ಇದು ಎಷ್ಟಿದೆ ಒಂದ್ಸರಿ ನೋಡ್ಕೊಳ್ಳೋಣ. ನೀವು ಅಂದಾಜ ಮೇಲೆ ಏನು ಮಾಡಕ್ ಹೋಗ್ಬೇಡ್ರಿ, ಬ್ಲೌಸ್ ಇಟ್ಕೊಂಡೆ ಹೋಗ್ರಿ. 2.5 ಇಂಚ್ ಇದೆ, 2.5 ಇಂಚಿಗೆ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಇಲ್ಲಿಂದ ಈ ಪಾಯಿಂಟ್ ಇಲ್ಲಿಂದ 2.5 ಇಂಚ್ ಸೀದಾ ಒಂದು ಮಾರ್ಕ್ ಹಾಕಿ ಇದನ್ನ ಇಲ್ಲಿ ತಂದು ಮ್ಯಾಚ್ ಮಾಡಿ. ಸರಿ ಆಯ್ತಾ? ಇವಾಗ 2 ಡಾಟ್ ಬಂತು. ಇವಾಗ ಈ ಕಡೆ ಡಾಟ್ ಬರ್ಬೇಕಲ್ಲ, ಇದರಲ್ಲಿ ಈ ಡಾಟ್ಸ್ ಇದೆ, ಈ ಕಡೆ ಡಾಟ್ ಕೂಡ ಇದೆ ಇಲ್ಲಿ. ಸೊ ಇವಾಗ ಈ ಡಾಟಿಗೆ ಎಷ್ಟಿದೆ ನೋಡೋಣ. ಇವಾಗ ಇದನ್ನ ಈ ಡಾಟಿಗೆ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ ನಮ್ಗೆ ಸೀದಾ ನೋಡ್ಕೊಂಡ್ರೆ 1-2 ಇಂಚ್ ಗ್ಯಾಪ್ ಇದೆ. ಈಗ 2 ಇಂಚಿಗೆ ಇಲ್ಲಿಂದ ಒಂದ್ ಮಾರ್ಕ್ ಸೀದಾ ತಗೊಳ್ಳಿ, ಮಾರ್ಕ್ 2 ಇಂಚು. ಇವಾಗ ಇಲ್ಲಿ ಕಡೆ ಆಯ್ತಾ? ಇದು 3 ಬಂತು. ಇವಾಗ ಇಲ್ಲಿ ಈ ಮಾರ್ಕ್ ನೋಡ್ಕೊಳ್ಳೋಣ. ಈ ಮಾರ್ಕ್ ಎಷ್ಟು ಡಿಫ್ರೆಂಟ್ ಇದೆ ಮಧ್ಯದಲ್ಲಿ. ಇದೇನು ಲೆಕ್ಕಕ್ಕೆ ಬರಲ್ಲ, ಅದೇನ್ ತಲೆ ಕೆಡ್ಸ್ಕೊಬಾರ್ದು, ಇದನ್ನು ಲೆಕ್ಕಕ್ಕೆ ಬರಲ್ಲ. ಬಟ್ ಇದಕ್ಕೆ ಈಗ ಇದೆಯಲ್ಲ, ಎಲ್ಲದಕ್ಕೂ ಮೂಲಾಧಾರ ಇದೆ, ಮೇನ್ ಡಾಟೆ. ಇದನ್ನ ಹಿಡ್ಕೊಂಡು ಈ ಕಡೆಗೆ 2.5 ಇಂಚ್ ಇತ್ತು, ಇಲ್ಲಿಂದ 2 ಇಂಚ್ ಇತ್ತು, ಇಲ್ಲಿ 2.5 ಬರ್ತಾ ಇದೆ ನೋಡ್ರಿ, ಇದು 2 ಇಂಚು. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ.
ಇಲ್ಲಿಂದ ಈ ಡಾಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ, ಓಕೆನಾ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ. ಯಾಕಂದ್ರೆ ಅವ್ರ ಕಪ್ಪು ಕರೆಕ್ಟ್ ಆಗಿ ಕೂಡ್ಬೇಕಲ್ಲ, ನಾವು ಅವ್ರ ಕಪ್ಪು ಪ್ರಕಾರ ನಾವು ಮೂವ್ ಆಗೋಣ. 2ವರೆಗಿದೆ. ಸೊ ಇದನ್ನ ತಗೊಂಡು ಇಲ್ಲಿಗೆ ಡಾಟ್ ಇದೆಯಲ್ಲ ಮಿಡಿಲ್, ಇದನ್ನ ಹಿಡ್ಕೊಂಡೆ 2ವರೆಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಇದನ್ನ ಸ್ಟ್ರೇಟ್ ಆಗಿ ಹಿಂಗ ತಗೊಳ್ಳಿ. ಇಲ್ಲಿ ಎಷ್ಟು ಬಂತು ನೋಡ್ರಿ, ಇವಾಗ 2ವರೆ, ಇದು 2ವರೆ. ಇಲ್ಲಿಂದ ಇಲ್ಲಿಗೆ 2ವರೆ, ಇಲ್ಲಿಂದ ಇಲ್ಲಿಗೆ 2ವರೆ, ಇಲ್ಲಿಂದ ಇಲ್ಲಿಗೆ 2 ಇಂಚು. ಓಕೆ, ಇಲ್ಲಿಂದ ಇಲ್ಲಿಗೆ 14 ಇಂಚು, 13 ಇಂಚ್ ಇತ್ತು. ಸೊ ನಾವ್ 1 ಇಂಚ್ ಎಕ್ಸ್ಟ್ರಾ ಮಾಡಿ 14 ಇಂಚು ತಗೊಂಡಿವಿ. ಇದನ್ನ ನೀವು ನೀಟ್ ಆಗಿ ಈ ಫ್ರಂಟ್ ಪಾರ್ಟ್ ನ ಕಟ್ ಮಾಡೋದು ಕಲೀರಿ. ಒಂದೊಂದು ಸ್ಟೆಪ್ ಕಟ್ ಮಾಡೋದು ಕಲೀರಿ. ಆಮೇಲೆ ಸ್ಟಿಚಿಂಗ್ ಕೂಡ ನಾನು ಹೇಳ್ತೀನಿ. ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಬಾರ್ದು, ಇದು ಮೇಲಿಂದ ಈ ತರ ತಗೋಬೇಕು. ಈಗ ಫ್ರಂಟ್ ಪಾರ್ಟ್ ಟೋಟಲ್ ನಮ್ಗೆ ರೆಡಿ ಆಯ್ತು. ಇವಾಗ ಇದು ಕತ್ರಿ ತರ ಬಂದು ಇಲ್ಲಿ ನಿಂದಿರ್ಬೇಕು. ನಿಂತು ಮತ್ತೆ ಇದು ಸ್ಟ್ರೇಟ್ ಆಗಿ ಬರ್ಬೇಕು. ಓಕೆನಾ? ಇಲ್ಲಿ ಸ್ಟ್ರೇಟ್ ಆಗಿ ಬಂದ್ಮೇಲೆ ಮತ್ತೆ ಕತ್ರಿ ಹಿಂಗ ತಿರುಗಬೇಕು. ಸೀಸರ್ ನ ತಿರ್ಸ್ಬೇಕು, ಕ್ಲಾತ್ ಅನ್ನು ತಿರ್ಸ್ಬಾರ್ದು. ಎನಿ ಕಂಡೀಷನ್ ಕ್ಲಾತ್ ಅನ್ನು ತಿರ್ಸ್ಕಕ್ ಹೋಗ್ಬಾರ್ದು. ಓನ್ಲಿ ಸೀಸರ್ ಮಾತ್ರ ನೀವು ಮೂವ್ ಆಗ್ಬೇಕು ನಿಮ್ಗೆ. ಏನ್ ನೋಡ್ರಿ, ಈ ತರ ಕಟಿಂಗ್ ಆಯ್ತು. ಆಯ್ತಾ? ಇವಾಗ ಇದೆಲ್ಲ ಸರಿಸಿದ್ರೆ ಎಕ್ಸ್ಟ್ರಾ ಕಟಿಂಗ್ ಮಾತ್ರ ಮಿಕ್ಕಿತ್ತು ನನಗೆ. ಓಕೆ, ಎಕ್ಸ್ಟ್ರಾ ಕಟಿಂಗ್ ಸೀಸನ್ ಈ ತರ ಇಟ್ಕೊಂಡು ನೋಡ್ರಿ, ಈ ತರ ಕಾಣಿಸ್ತಾ ಇದೆ ನಿಮ್ಗೆ. ಈ ತಿರ್ಸ್ತೀನಿ ನೋಡ್ರಿ, ಈ ತರ ನೀಟಾಗಿ ನೋಡ್ರಿ. ಓಕೆ, ಈ ತರ ಒಂದ್ ಸರ್ತಿ ವಿಡಿಯೋ 1-2 ಸರ್ತಿ ನೋಡ್ರಿ, ತೊಂದ್ರೆ ಇಲ್ಲ. ಇಲ್ಲಿ ಒಂದು ಕಟ್ಟು, ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಬರುತ್ತಲ್ಲ ನಮ್ಗೆ, ಇಲ್ಲೊಂದು ಕಟ್ಟು, ಇಲ್ಲಿ ಮಾರ್ಕಿಂಗ್ ಹಾಕಿವಲ್ಲ ಇಲ್ಲೊಂದು ಕಟ್ಟು ಡಾಟ್ಗೆ. ಆಮೇಲೆ ಇಲ್ಲಿ ನೆಕ್ಕು ನಮ್ದು ಇಲ್ಲಿಗೆ ಬರುತ್ತೆ. ಎಲ್ಲಿಗೆ? ಈ ಫ್ರಂಟ್ ನೆಕ್ ಇಲ್ಲಿಗೆ ಬರ್ಬೇಕು ನಮ್ದು, ಇಲ್ಲಿಗೆ. ಓಕೆ, ಇವಾಗ ಇಲ್ಲೊಂದು ಡಾಟ್ ಬಂದಲ್ಲ, ಈ ಡಾಟ್ ಒಂದು ಮಾರ್ಕಿಂಗ್. ಆಮೇಲೆ ಇಲ್ಲಿ 2 ಡಾಟ್ ಇದಲ್ಲ, 3 ಇದಾವಲ್ಲ, 3 ಡಾಟ್ ಇಟ್ಕೊಳ್ಳಿ. 2 ಡಾಟ್ ಇಟ್ಕೋಬೇಡ, ನೀವು ಕನ್ಫ್ಯೂಸ್ ಆಗೋದಿಲ್ಲ. 3 ಡಾಟ್ ಇಟ್ಕೊಳ್ಳಿ. 3 ಕಚ್ ಹೊಡ್ಕೊಂಡ್ರೆ ಇದು ಎಕ್ಸ್ಟ್ರಾ ಮಾರ್ಜಿನ್ ನಾವು ಹಾಕಿವಲ್ಲ, ಇದನ್ನ ಕಟ್ ಮಾಡಿ ರಿಮೂವ್ ಮಾಡೋಣ. ಇದು ರಿಮೂವ್ ಮಾಡ್ಬಿಟ್ಟು ಮತ್ತೊಂದ್ಸರ್ತಿ ಹೋಯ್ತಲ್ಲ ಅದು, ಇದು ಮತ್ತೆ ಇಲ್ಲಿ ಹಾಕೋಣ. ಇದಾಯ್ತು, ಫ್ರಂಟ್ ಪಾರ್ಟ್ ರೆಡಿ ಆಯ್ತು ನಿಮ್ಗೆ ಇವಾಗ. ಓಕೆ, ಫ್ರಂಟ್ ಪಾರ್ಟ್ ರೆಡಿ ಆದ್ಮೇಲೆ ಇದನ್ನ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇದು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಕ್ಸ್ಟ್ರಾ ಕಟಿಂಗ್ ನೋಡ್ರಿ, ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ನೋಡ್ರಿ. ಈಗ ಇಲ್ಲಿ ಎಕ್ಸ್ಟ್ರಾ ಬಂದಿದೆ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಆಯ್ತಾ? ಇದಾಯ್ತು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ರಿ, ನಿಧಾನ ಕಲ್ರಿ. ಒಂದೇ ವಿಡಿಯೋದಲ್ಲೆಲ್ಲ ಹೇಳಕ್ ಆಗಲ್ಲ. ಸೊ ಇವಾಗ ಇದರಲ್ಲಿ ಲೈನಿಂಗ್ ಕಟಿಂಗ್ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೇನ್ ಪೀಸ್ ಯಾವ ತರ ಕಟ್ ಮಾಡ್ಬೇಕನ್ನ ಹೇಳ್ತೀನಿ. ಯಾಕಂದ್ರೆ ಒಂದೇದಲ್ಲಿ ನೀವು ಕನ್ಫ್ಯೂಸ್ ಆಗುತ್ತೆ ನಿಮ್ಗೆಲ್ಲಾನು. ವಿಡಿಯೋನು ಲಾಂಗ್ ಆಗುತ್ತೆ, ಯಾಕಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಹೇಳ್ಬೇಕಾಗುತ್ತೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು, ನಿಧಾನವಾಗಿ ನೀಟಾಗಿ ಹೇಳ್ಕೊಡ್ತೀನಿ. ನನ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಯಾವ್ದು ಮೋಸ ಇರಲ್ಲ. ನೀಟಾಗಿ ಕಲ್ತೀರಂತಾನೆ ಒಂದು ಉದ್ದೇಶಕ್ಕೆ ನಾನು ನೀಟಾಗಿ ನಿಧಾನ ಹೇಳ್ತಾ ಇದ್ದೀನಿ. ಫಸ್ಟ್ ಇದನ್ನ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೋಬೇಕು. ಸ್ಲೀವ್ಸ್ ಗೆ ನೋಡ್ರಿ, ಈ ತರ ಫೋಲ್ಡಿಂಗ್ ನ, ಇದು ಡಬಲ್ ಫೋಲ್ಡಿಂಗ್ ಇದೆ, ಓಪನ್ ಡೌನ್ ಇದೆ, ಕ್ಲೋಸ್ ಮ್ಯಾಲ್ ಇದೆ. ಈ ತರ ಹಾಕ್ಬೇಕು. ಓಪನ್ ಆಪೋಸಿಟ್ ಅಲ್ಲೇ ಹೋಗ್ಬೇಕು, ಕ್ಲೋಸ್ ನಮ್ ಕಡೆ ಇರಬೇಕು ಸ್ಲೀವ್ ಗೆ ಮಾರ್ಕಿಂಗ್ ಹಾಕ್ಬೇಕಾರೆ. ಇವಾಗ ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಇದು ಏನಿದೆಯಲ್ಲ ಸ್ಲೀವ್ಸ್, ಇದ್ರಲ್ಲಿ ನೋಡ್ರಿ, ಇದು ಏನಿದೆಯಲ್ಲ ಸ್ಲೀವ್ಸ್, ಇವ್ರ ಸ್ಲೀವ್ಸ್ ಇದ್ದಂಗೆ ಇದನ್ನ ಇಟ್ಕೋಬೇಕು. ಈ ತರ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಎಲ್ಲಿನೂ ಕಡಿಮೆ ಜಾಸ್ತಿ ತಗೋಬಾಡ್ರಿ. ತೋಳು ಕಟಿಂಗ್ ನಲ್ಲಿ ಹೆಚ್ಚು ಕಡಿಮೆ ಬರ್ತದೆ ಅಂತ ನನ್ ಕಾಮೆಂಟ್ ಬಂದಿದೆ, ಅವ್ರಿಗೂ ಹೇಳ್ತಾ ಇದ್ದೀನಿ. ನೋಡ್ರಿ, ಸ್ಲೀವ್ ಕಟಿಂಗ್ ಈ ತರ ಮಾಡ್ಕೋಬೇಕು. ಈ ತರ ಇಲ್ಲಿ ಎಷ್ಟಿದೆಯೋ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ವಿ. ಓಕೆ, ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಮಾರ್ಜಿನ್ ಬಿಟ್ಕೋಬೇಕು. ಇದ್ರ ಮೇಲೆ ಬಿಟ್ಕೊಂಡು ಇದನ್ನ ಈ ತರ ಹಾಕಿ, ಇದೇನಿದೆಲ್ಲ ಇಲ್ಲಿ ನಮ್ಗೆ ಒಂದು ಆಮೇಲೆ ತೋರಿಸ್ತೀನಿ. ಇದನ್ನ ಇಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆಗಿ ಇಟ್ಕೊಂಡು ನೋಡ್ರಿ, ಇಲ್ಲಿಗೆ ಒಂದು ಮಾರ್ಕಿಂಗ್. ಇದು ಮಾರ್ಜಿನ್ ಸ್ಟಿಚಿಂಗ್ ಸಲುವಾಗಿ ಒಂದು ಸ್ವಲ್ಪ ಮಾರ್ಕಿಂಗ್. ಆಮೇಲೆ ಫ್ರಂಟ್ ಪಾರ್ಟ್ ಇಟ್ಕೋಬೇಕು. ಇದು ಫ್ರಂಟ್ ಪಾರ್ಟ್ ಬರ್ಬೇಕು. ಸ್ಲೀವ್ ಅಟ್ಯಾಚ್ ಕಟಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಪಾರ್ಟ್ ಇದೇ ಬರ್ಬೇಕು. ಆಮೇಲೆ ಇದ್ರ ಒಂದು ಒಳಗೊಂದು ಸ್ಟಿಚ್ ಇರುತ್ತೆ. ಈ ಸ್ಟಿಚ್ಗೆ ಇದು ತಗೊಂಡು ಇದನ್ನ ಮೇಲೆ ಮಾಡ್ಕೊಂಡು ಈಗ 3 ಇಷ್ಟೆಲ್ಲ ಇದೆಯಲ್ಲ, ಇದನ್ನ ಈ ತರ ಸ್ಕೇಲ್ ಸಿಗುತ್ತೆ. ನೀವು ಹೊಸೊಬ್ಬರಿಗೆ ಇದನ್ನ ಕರು ತಿರ್ಗಕ್ ಬರಲ್ಲ. ಈ ತರ ಸ್ಕೇಲ್ ತಗೊಂಡ್ಬಿಟ್ಟು ಇಲ್ಲಿ ಹಿಂಗ್ ಇಟ್ಕೊಂಡು ನೋಡ್ರಿ, ಇದೇ ನೀಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಸ್ಕೇಲು. ನಾ ಹೇಳಿದ್ನಲ್ಲ, ಇಲ್ಲಾಂದ್ರೆ ಯಾರಿಗಾನ ಬೇಕಾದ್ರೆ ತಗೊಳ್ಳಿ, ನನ್ನ ಹತ್ರ ಇದಾವೆ, ನಾನು ಕಳ್ಸಿಕೊಡ್ತೀನಿ ನಿಮ್ಗೆ. ಎಲ್ಲಾನು ಮೆಟೀರಿಯಲ್ ಸಿಗುತ್ತೆ, ಟೈಲರಿಂಗ್ ಮೆಟೀರಿಯಲ್ ಟೋಟಲಿ. ಇದು ನೋಡ್ರಿ, ಫಸ್ಟ್ ಇಟ್ಟಿದ್ಮೇಲೆ ಇದು ಊಟ ಮಾಡ್ಕೊಂಡು ಈ ತರ ನೋಡ್ರಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಆಯ್ತಾ? ಇವಾಗ ಸ್ಕೇಲ್ ಮಾರ್ಜಿನ್ ಇಷ್ಟೇ ಮಾರ್ಜಿನ್, ಎಲ್ಲದಕ್ಕೂ ಒಂದೇ ಸಮ ಮಾರ್ಜಿನ್. ಸ್ಟಿಚಿಂಗ್ ಅಲ್ಲಿ ಒಂದೇ ಮಾರ್ಜಿನ್, ಕಟಿಂಗ್ ಅಲ್ಲಿ ಒಂದೇ ಮಾರ್ಜಿನ್. ಆಯ್ತಾ? ಇದಾಯ್ತು. ಇವಾಗ ನಿಮ್ಗೆ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ತೋಳ ಎಡಪರ್ ಬರ್ತಾ ಇದೆ, ಹೆಚ್ಚ ಕಡಿಮೆ ಬರ್ತಾ ಇದೆಲ್ಲ, ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ಒಂದ್ ಮಾರ್ಕ್ ಹಾಕೊಳ್ಳಿ. ಇವಾಗ ಕೂಡ ಇದನ್ನ ಚೆಕ್ ಮಾಡ್ಕೋಬೇಕು. ಯಾವ ತರ ಚೆಕ್ ಮಾಡ್ಕೋಬಹುದು? ಬ್ಯಾಕ್ ಪಾರ್ಟ್ ತಗೊಳ್ಳಿ. ಬ್ಯಾಕ್ ಪಾರ್ಟ್ ಈ ತರ ತಗೊಂಡು ಇದನ್ನ ಇಷ್ಟು ಸ್ಟಿಚಿಂಗ್ ಹೋಗುತ್ತಲ್ರಿ, ಇದು ಫೋಲ್ಡ್ ಮಾಡಿ.
ಫೋಲ್ಡ್ ಮಾಡ್ಬಿಟ್ಟು ಇದ್ರಲ್ಲಿ ಇಟ್ಕೊಳ್ಳಿ ಹಿಂಗ. ಇದ್ರ ಮೇಲೆ ನೋಡ್ರಿ ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು. ಇದ್ರ ಮೇಲೆ ಇಟ್ಕೊಂಡು ನೋಡ್ರಿ ಹಿಂಗ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲಿವರೆಗೂ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದನ್ನ ಸ್ಟಿಚಿಂಗ್ ಪರ್ಪಸ್ ಶೋಲ್ಡರ್ ಬಲ್ಲಿ ಬಿಟ್ಬಿಟ್ಟು ನೀಟಾಗಿ ಇದು ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಈಗ ಇದು ನನ್ ಪಾಯಿಂಟ್ ಇದು ಎಕ್ಸ್ಟ್ರಾ ಮಾಡಿದೀನಿ ಕರೆಕ್ಟ್ ನೋಡ್ದ. ಇನ್ನು ಯಾಕೆ ಹೆಚ್ಚು ಕಡಿಮೆ ಬರುತ್ತೆ ನೋಡಿ, ಈ ಕರೆಕ್ಟ್ ಆಗಿ ಹಿಂಗ್ ಬಂದ್ಮೇಲೆ ಇನ್ನು ಹೆಚ್ಚು ಕಡಿಮೆ ಎಂಬುದು ಎಲ್ಲಿ ಬರುತ್ತೆ ಹೇಳಿ ನಿಮ್ಗೆ. ಅದಕ್ಕೆ ನಾನು ಹೇಳ್ತಾ ಇರೋದು ಇದನ್ನ ಫೋಲ್ಡ್ ಮಾಡ್ಕೊಂಡು ಮತ್ತೊಂದ್ಸರಿ ತೋರಿಸ್ತಾ ಇದೀನಿ. ಫೋಲ್ಡ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಇದನ್ನ ಸೀದಾ ತಗೊಂಬರ್ರಿ ಹಿಂಗ. ಇದನ್ನ ಇಟ್ಕೊಂಡ್ ಬಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಸ್ಟಿಚಿಂಗ್ ಬಲ್ಲಿಗೆ ಇದು ಬರುತ್ತೆ. ಇಲ್ಲಿ ನೋಡ್ರಿ ಇದನ್ನ ಹೆಚ್ಚಿಗೆ ಇಲ್ಲಿ ಬರುತ್ತೆ. ಈ ತರ ಚೆಕ್ ಮಾಡ್ಕೊಂಡು ನೀವು ಕಟಿಂಗ್ ಮಾಡ್ಬೋದು. ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ತರ ಕೈ ಹಿಂಗ ಇಟ್ಕೊಂಡು ಈ ತರ ಇದನ್ನ ನೋಡಿ ಈ ತರ ಇಲ್ಲಿಗೆ ಕರೆಕ್ಟ್ ಆಗಿ ಬರ್ಬೇಕು. ಬಂದ್ಮೇಲೆ ನಿಧಾನವಾಗಿ ಸೀದಾ ತಿರ್ಸ್ಕೊಂತ ಹೋಗ್ಬೇಕು. ಇವಾಗ ಈ ತರ ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಓಕೆ, ಇಲ್ಲಿ ಒಂದು ಕಟ್ ಇಟ್ಕೋಬೇಕು ಯಾಕಂದ್ರೆ ಮಿಡಿಲ್ ಅಲ್ವಾ. ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇವಾಗ ಈ ಸ್ಲೀವ್ ಇದನ್ನ ವೀಲ್ ಮಾರ್ಕ್ ತಗೊಂಡು ಒಂದು ವೀಲ್ ಮಾರ್ಕ್ ಹಾಕೊಂಡ್ರೆ 2 ಸರಿ ನಿಮ್ಗೆ ಸ್ಟಿಚಿಂಗ್ ಬರುತ್ತೆ. ಈ ಕಡೆ ಕೂಡ ಮಾರ್ಕಿಂಗ್ ಬೀಳುತ್ತೆ. ಈ ಮಾರ್ಕಿಂಗ್ ಪ್ರಕಾರನೇ ನೀವು ಸ್ಟಿಚ್ ಹಾಕ್ಬೋದು. ಇವಾಗ ಇದನ್ನ ಓಪನ್ ಮಾಡ್ಬಿಟ್ಟು ಯಾವ ತರ ಇದು ಈ ಸ್ಕೇಲ್ ಯೂಸ್ ಮಾಡ್ಕೊಂಡು ಯಾವ ತರ ಮಾಡ್ಬೇಕನ್ನೋದು ಇದ್ರಲ್ಲಿ ನೋಡ್ರಿ. ಈ ತರ ಇದು ಇದೆಯಲ್ಲ ನೋಕು, ಇದನ್ನ ಇಲ್ಲಿ ಇಟ್ಕೋಬೇಕು ಇಲ್ಲಿ, ಮತ್ತೆ ಇದು ಇಲ್ಲಿ ಈ ತರ. ಓಕೆ, ಈ ತರ ಇಟ್ಕೊಂಡು ಇನ್ನ ಸ್ವಲ್ಪ ಡೌನ್ ಕೂಡ ಇಷ್ಟು ಮಾಡ್ಕೊಂಡು ಇದನ್ನ ನೋಡಿ ನೀಟಾಗಿ ಈ ತರ ನೋಡಿದ್ರ ಇದು ಈ ತರ ಈ ಸ್ಕೇಲು ಇದಕ್ಕೆ ಯೂಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಇದು ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಇದನ್ನ ಈ ಸ್ಕೇಲ್ ಸೀಸರ್ ತಗೊಂಡು ಈ ತರ ಕಟಿಂಗ್ ಮಾಡ್ಕೋಬೇಕು. ಇವಾಗ ಇದೇ ಕ್ಲಾಸ್ ನಿಮ್ಗೆ 3 ದಿನ ಹೋಗುತ್ತೆ, 3-4 ದಿನ ಹೋಗುತ್ತೆ. ಯಾಕಂದ್ರೆ ನೀಟಾಗಿ ನಾನು ತಿಳಿಸ್ಕೊಡ್ತೀನಿ, ನಿಧಾನವಾಗಿ ಕಲ್ಕೊರಿ. ಇದನ್ನ ಈ ತರ ಇದಾಯ್ತು. ಇವಾಗ ಕ್ರಾಸ್ ಬೆಲ್ಟ್ ಯಾವ ತರ ತಗೋಬೇಕನ್ನೋದು ನೋಡೋಣ. ಇದು ಎಕ್ಸ್ಟ್ರಾ ಇದ್ರೆ ತೆಗೆದು ಬಿಡೋಣ, ರಿಮೂವ್ ಮಾಡೋಣ. ಇದನ್ನ ಇದು ಪೀಸ್ ಓಪನ್ ಮಾಡ್ಕೊಂಡು ಇದರಲ್ಲಿ 4 ಬರ್ತವೆ ನೋಡೋಣ, 2 ಬರ್ತವೆ ನೋಡೋಣ. ಯಾಕಂದ್ರೆ 2 ಬಂದ್ರೆ ಮತ್ತೆ ಇನ್ನೆರಡು ನಮ್ಗೆ ಮೇನ್ ಪೀಸ್ ಅಲ್ಲಿ ಸಿಗುತ್ತಲ್ಲ. ಸೊ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲಾತ್ ಯೂಸ್ ಅಂದ್ರೆ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ನೀವು ತಲೆ ಓಡಿಸಿ ಕಲೀರಿ. ಓಕೆ, ಇದು 4 ಫೋಲ್ಡ್ ಹಾಕಿದ್ದೀನಿ ನಾನು. ಇದು ನೋಡ್ರಿ, 1 ಫೋಲ್ಡ್, ಇನ್ನೊಂದು ಫೋಲ್ಡ್. ಈ ತರ ಕೂಡ ಬರ್ಬೋದು. ನೋಡ್ತೀನಿ ರೀ, 1 ನಿಮಿಷ. ಇದೆಷ್ಟಿದೆ? 10 ಇದೆ, ಇದು 12 ಇದೆ. ಸೊ ಹಿಂಗೆ ತಗೊಳ್ಳೋಣ. ಇದು ತಗೊಂಡ್ಬಿಟ್ಟು ಇವಾಗ ಫ್ರಂಟ್ ಪಾರ್ಟ್ ಎತ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ತಗೊಂಡ್ಬಿಟ್ಟು ಇದು ನೋಡ್ರಿ, ಫ್ರಂಟ್ ಪಾರ್ಟ್ಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ 6 ಇದೆ ಇಲ್ಲಿ ಕರೆಕ್ಟ್ ಆಗಿ ಈ ಡಾಟ್ಗೆ. ಇಲ್ಲಿಂದ ಇದು 3 ಇದೆ. 6 3 9 ಇದನ್ನ ಇಟ್ಕೊಳ್ಳೋಣ. ಇಲ್ಲಿ 9 ಇಲ್ಲಿಗೆ 10 ಇಟ್ಕೊಳ್ಳೋಣ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಲಿ, ಹೆಚ್ಚಿಗಾದ್ರೆ ಪ್ರಾಬ್ಲಮ್ ಇಲ್ಲ, ಕಡಿಮೆ ಆಗ್ಬಾರ್ದು. ಆಮೇಲೆ ಈ ಬ್ಲೌಸ್ ತಗೊಂಡ್ಬಿಟ್ಟು ಇದ್ರಲ್ಲಿ ಎಷ್ಟಿದೆ? ಇದು ಇಲ್ಲಿಂದ ಈ ಸ್ಟಿಚಿಂಗ್ ಆಗಿದೆಯಲ್ಲ, ಈ ಸ್ಟಿಚಿಂಗ್ ಲಿಂದ ಇಲ್ಲಿವರೆಗೆ ಎಷ್ಟಿದೆ ನೋಡೋಣ. 3 ಇಂಚ್ ಇದೆ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು 3 ತಗೊಳ್ಳೋಣ ಇಲ್ಲಿ. ಆಯ್ತಾ? ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ಮಿಡಿಲ್ ಅಂದ್ರೆ ಇಲ್ಲಿಂದ ಒಂದು 4 ಇಂಚಿಗೆ ಮಾರ್ಕಿಂಗ್ ಹಾಕೊಂಡು ಈ ತರ ಈ ಮಿಡಿಲ್ ನೋಡ್ಕೋಬೇಕು. 4 ಇಂಚ್ ಈ ಕೊನೆಲಿಂದ ಇಲ್ಲಿಗೆ 3 4 ಹಾಕಬಹುದು. ನಾನು 3 ಹಾಕಿದ್ದೇನ್ರಿ. 3 ನೋಡ್ಕೊಂಡು ಚಿಕ್ಕ ಬ್ಲೌಸ್ ಆದ್ರೆ 3 ದೊಡ್ಡದಾದ್ರೆ 4 ಇಂಚ್ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಈ ಡಾಟ್ಸ್ ಅಲ್ಲಿ ಯಾವ್ದಲ್ಲಿ ಈ ಮಧ್ಯದಲ್ಲಿ ಡಾಟ್ಸ್ ಇರುತ್ತಲ್ಲ ಇಲ್ಲಿ ಈ ಪೋರ್ಷನ್ಗೆ. ಓಕೆ, ಇದನ್ನ ಇವಾಗ ಇದು ಎಷ್ಟಿದೆ ನಮ್ಗೆ? 2 ಇಂಚ್ ಇದೆ. ಇವಾಗ ನಾವು 2.5 ಇಂಚ್ ತಗೊಳ್ಳೋಣ. ಇಲ್ಲಿಂದ 2.5 ಇಂಚ್ 2.75 ಇಂಚ್ ತಗೊಂಡ್ರೆ ನಡೀತದೆ. ಅಂದ್ರೆ 3/4 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ 2.75 ಇಂಚ್ ತಗೋಬೇಕು. ಇದು ಸೀದಾ ತಂದು ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಬೇಕು. ಇದು ಕ್ರಾಸ್ ಬೆಲ್ಟ್ ಬರ್ತಾ ಇಲ್ಲ ಅಂತ ಕಾಮೆಂಟ್ಸ್. ಸೊ ಕಾಮೆಂಟ್ ಮಾಡಿದವ್ರಿಗೆಲ್ಲರೂ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಈ ತರ ಕ್ರಾಸ್ ಬೆಲ್ಟ್ ಗೆ ಕಟ್ ಮಾಡ್ಕೋಬೇಕು. ಇವಾಗ ಇದು ಓಪನ್ ಮಾಡ್ಕೋಬೇಕು. ಈಗ ನಾನು ನಾಳೆ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಮೇನ್ ಪೀಸ್ ಯಾವ ತರ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇಷ್ಟಿಗೆ ಈ ವಿಡಿಯೋ ಸಾಕಾಯ್ತು ನನಗೆ. ನಾಳೆ ಹೇಳ್ತೀನಿ ಮತ್ತೆ. ಸಣ್ಣ ಕಂಟಿನ್ಯೂ ಆಗಿ ಏಕದಾಟ ಹೇಳ್ತಾ ಇದೀನಿ ವಿಡಿಯೋ. ನಾಳೆ ನಾನು ನಿಮ್ಗೆ ಮತ್ತೆ ಕಟಿಂಗ್ ಮೇನ್ ಪೀಸ್ ಕಟಿಂಗ್ ಹೇಳ್ತೀನಿ ಅಂತ. ಇವತ್ತು ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಇವಾಗ ಲೈನಿಂಗ್ ಕಟಿಂಗ್ ನೋಡಿದ್ರಲ್ಲ, ಇದು ಮೇನ್ ಪೀಸ್ ಕಟಿಂಗು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಷ್ಟೋ ಜನಗೆ ಕೆಲವೊಂದು ಜನಕ್ಕೆ ತೋಳು ಹೆಚ್ಚು ಕಡಿಮೆ ಬರ್ತವೆ, ಕೆಲವೊಂದು ಜನಕ್ಕೆ ಹಾರ್ಮೋಲಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಕೆಲವೊಂದು ಜನಕ್ಕೆ ಮಿಡಲ್ ಚೆಸ್ಟಲ್ಲಿ, ಕೆಲವೊಂದು ಜನಕ್ಕೆ ಶೋಲ್ಡ್ರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಆ ಥರ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ. ಯಾಕಂದರೆ ನೀವು ನಿಧಾನವಾಗಿ ವಿಡಿಯೋ ನೋಡಿ
ಫಸ್ಟ್ ನಾನು ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಒಂದ್ಸರ್ತಿ. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಎಲ್ಲಿ ಎಲ್ಲಿ ಹೇಳಿದ್ನ ಅಲ್ಲಲ್ಲಿ ಪಾಯಿಂಟ್ ಅಪ್ ಹಿಡ್ಕೊಂಡು ನೀವು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಅಲ್ಲಿವರೆಗೆ.